निर्मत्योग्रभवार्णवे निजमनोभीष्टं दिशामि धियः सम्यज्ञापयितुं करेण विलसन्नमन्थानमन्येन च रम्यं दामददन्महेशरजतग्रामश्रियोऽलङ्कृतिः कर्मन्दीश्वरभक्तिबन्धनवशः प्रीतोऽस्तु कृष्णप्रभुः। नमस्ते प्राणेश प्रणतविभवायावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिशसुदृशन्नो जय जय। तपोविद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिव्राट चक्रवर्तिनं। हरि ओं। श्यामं रवीन्द्रमितदीदिकान्तयुक्तं ज्ञानं शरं तदतं प्रियया समेतं स्वात्मस्वरूपम् अमितं हनुमन्मुखेषु सन्दर्शयन्तमजितं स्मरतोरुगिर्भिः। तपस्वाध्यायनिरतं तपस्वी वाग्विदाम्बरं नारदं परिवप्रच्च वाल्मीकिर्मुनिपुङ्गवम्। श्रीगुरुभ्यो नमः। हरि ओಂ। ಕ್ಷೇತ್ರ ಸ್ವಾಮಿಯಾದ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಲ್ಲಿ ಭಕ್ತಿ ನಮಸ್ಕಾರವನ್ನು ಅರ್ಪಣೆ ಮಾಡುತ್ತಾ ಇವತ್ತಿನ ರಾಮಾಯಣ ಕಥಾ ಪ್ರವಚನವನ್ನು ಆರಂಭ ಮಾಡುತ್ತಾ ಇದ್ದೇನೆ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾದೇವಿಯನ್ನು ರಾವಣ ಅಪಹರಣ ಮಾಡಿದ. ರಾವಣ ಹೊತ್ತುಕೊಂಡು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಸಿಕ್ಕಿದವನೇ ಜಟಾಯು ಅಂತ ಒಂದು ಪಕ್ಷಿ. ಆ ಜಟಾಯು ಪಕ್ಷಿ ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಾದ ಕೂಡಲೇ ರಾವಣನ ಜೊತೆ ಯುದ್ಧವನ್ನು ಮಾಡಿತು. ಬಹಳ ಹೊತ್ತು ಯುದ್ಧವನ್ನು ಮಾಡಿದ ಮೇಲೆ ರಾವಣ ಜಟಾಯುವಿನ ರೆಕ್ಕೆ ಕಾಲುಗಳನ್ನು ಕತ್ತರಿಸಿದ. ಕೆಳಗೆ ದೊಪ್ಪನೆ ಜಟಾಯು ಪಕ್ಷಿ ಬಿದ್ದ. ರಾಮ ಸೀತಾನ್ವೇಷಣೆಯನ್ನು ಮಾಡುತ್ತಾ ದಾರಿಯಲ್ಲಿ ಬರುವಾಗ ಜಟಾಯುವನ್ನು ನೋಡಿದ. ಜಟಾಯು ನಡೆದಂತಹ ಎಲ್ಲ ಘಟನೆಯನ್ನು ತಿಳಿಸಿದ. ರಾಮನಿಗೆ ಒಂದು ಧೈರ್ಯವನ್ನು ಕೊಟ್ಟ ಅಂತೆ. ರಾಮ ನಾಳೆ ಅಂದರೆ ನಿನ್ನ ಹುಟ್ಟುಹಬ್ಬದ ಸಂಭ್ರಮ, ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನ, ನೀನು ಜಗತ್ತಿಗೆ ಬಂದಿರುವಂಥದ್ದು, ನಿನ್ನ ಅವತಾರ ಆದಂತಹ ದಿನ. ಅದೇ ಇವತ್ತು ಅದರ ಹಿಂದಿನ ಅಷ್ಟಮಿಯ ತಿಥಿ, ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ. ಇವತ್ತಿನ ಮುಹೂರ್ತ ಅಂದರೆ ಅದಕ್ಕೆ ಒಂದು ಹೆಸರು ವಿಂದ ಮುಹೂರ್ತ ಅಂತ. ಈ ಮುಹೂರ್ತಕ್ಕೆ ಹೆಸರೇ ವಿಂದ ಅಂತ. ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಇರುವಂತಹ ಮುಹೂರ್ತ ಅದು ವಿಂದ ಮುಹೂರ್ತ. ಈ ವಿಂದ ಮುಹೂರ್ತದಲ್ಲಿ ಯಾರು ಏನನ್ನು ಕಳ್ಕೊಂಡಿರುತ್ತಾರೋ ಅದು ಅವರಿಗೆ ಸಿಕ್ಕಿಯೇ ಸಿಗ್ತದೆ. ವಿಪ್ರನಷ್ಟಂ ಧನಂ ಕ್ಷಿಪ್ರಂ ತತ್ ಸ್ವಾಮಿ
ಪ್ರತಿಪದ್ಯತೆ ವಿಂದೋ ನಾಮ ಮುಹೂರ್ತೋಸೌ. ಯಾರು ಏನನ್ನ ಕಳ್ಕೊಂಡಿರ್ತಾರೋ ಅವರು ಅದನ್ನು ಪಡಿತಾರೆ. ರಾಮ, ನೀನು ಸೀತೆಯನ್ನು ಇವತ್ತು ಕಳ್ಕೊಂಡಿದ್ದಿ, ನೀನು ಖಂಡಿತವಾಗಿಯೂ ಸೀತೆಯನ್ನು ಪಡೀತಿ ಅಂತ ಜಟಾಯು ಹೇಳಿದ. ಅಂತಹ ಜಟಾಯುವಿಗೆ ಸಂಸ್ಕಾರವನ್ನೆಲ್ಲ ಮಾಡಿ ಮುಂದೆ ಪ್ರಯಾಣವನ್ನು ಬೆಳೆಸಿದಂತಹ, ಅನ್ವೇಷಣೆಗಾಗಿ ಪ್ರಯಾಣವನ್ನು ಬೆಳೆಸಿದಂತಹ ರಾಮಚಂದ್ರ ಕಬಂಧನ ಉದ್ಧಾರ ಮಾಡಿದ, ಶಬರಿಯ ಉದ್ಧಾರ ಮಾಡಿದ. ಹೀಗೆ ಮುಂದೆ ಹೋಗ್ತಾ ಋಷ್ಯಮುಖದ ಪರ್ವತದ ಕಡೆಗೆ ಬಂದಿದ್ದಾರೆ. ಅಲ್ಲಿ ಸುಗ್ರೀವ ಹನುಮಂತನ ಜೊತೆಗೂಡಿ ವಾಸ ಮಾಡುತ್ತಾ ಇದ್ದ. ಸುಗ್ರೀವನಿಗೆ ಸಂಶಯ ಬಂತು. ಯಾರೋ ದೂರದಿಂದ ಇಬ್ಬರು ಬರ್ತಾ ಇದ್ದಾರೆ, ಇದು ವಾಲಿಯ ಕಡೆಯವರು ಇರಬೇಕು ಅಂತ. ಹನುಮಂತನನ್ನು ಕಳಿಸಿದ, ಯಾರು ನೋಡಿಕೊಂಡು ಬಾ. ಹನುಮಂತ ಬಂದು ರಾಮನ ಕಾಲಿಗೆ ಎರಗಿ ತನ್ನ ಪರಿಚಯವನ್ನು ಮಾಡಿಕೊಟ್ಟ. ಏನೆಲ್ಲ ವಿಷಯ ಇದೆ ಎಲ್ಲವನ್ನು ತಿಳಿಸಿದ. ಸುಗ್ರೀವನ ಬಳಿಗೆ ಕರ್ಕೊಂಡು ಹೋದ. ಸುಗ್ರೀವನಿಗೂ ಕೂಡ ರಾಮನ ಪರಿಚಯವನ್ನು ಮಾಡಿಸಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ರಾಮ ಸುಗ್ರೀವರಿಗೆ ಸಖ್ಯವನ್ನು ಮಾಡಿಸಿದ. ಇಂತಹ ಘಟನೆ ನಮ್ಮ ಜೀವನದಲ್ಲಿ ಕೂಡ ನಡೀತಾ ಇರುತ್ತದೆ. ಸುಗ್ರೀವ ಸಾಕ್ಷಾತ್ ದೇವರಾದಂತಹ ರಾಮಚಂದ್ರ ದೂರದಿಂದ ಬರುತ್ತಾ ಇರುವುದನ್ನು ನೋಡಿ ದೇವರು ಅಂತ ಅಂದುಕೊಳ್ಳಿಲ್ಲ. ಬರುತ್ತಾ ಇರುವವ ಯಾರು? ವಾಲಿಯ ಕಡೆಯುವ ಶತ್ರು ಬರುತ್ತಾ ಇರಬೇಕು ಅಂತ ತಿಳ್ಕೊಂಡು. ಅಂತಹ ದೇವರ ಸಮಾಗಮ ಸುಗ್ರೀವನಿಗೆ ಆಗಬೇಕು ಅಂತಾದಾಗ ಮಧ್ಯದಲ್ಲಿ ಬಂದವ ಯಾರು? ಹನುಮಂತ. ನಮ್ಮಲ್ಲಿಯೂ ಇದೇ ಪರಿಸ್ಥಿತಿ. ದೇವರು ಎಲ್ಲ ಕಡೆ ಇದ್ದಾನೆ, ನಾವು ದೇವರನ್ನು ಮಾತ್ರ ಗುರುತಿಸ್ತಾ ಇಲ್ಲ. ಅದರಲ್ಲಿಯೂ ಕೂಡ ನಮ್ಮ ಒಳಗೆಯೇ ಭಗವಂತ ಇದ್ದಾನೆ. ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಶ್ವಜಾತೆ ವೇದವಂತರ ಹೇಳುತ್ತೆ. ಇಬ್ಬರು ಇದ್ದಾರೆ ಅಂತೆ, ಒಬ್ಬ ಜೀವಾತ್ಮ, ಇನ್ನೊಬ್ಬ ಪರಮಾತ್ಮ ಒಟ್ಟಿಗೆ ಇದ್ದಾರೆ. ಒಟ್ಟಿಗೆ ಇದ್ದಾರೆ ಅಂದ ಮಾತ್ರಕ್ಕೆ ಇಬ್ಬರು ಒಂದೇ ಅಂತ ಅಲ್ಲ. ಜೀವಾತ್ಮನಿಗಿಂತಲೂ ಎಷ್ಟೋ ಎತ್ತರದಲ್ಲಿ ಇರುವವ ಪರಮಾತ್ಮ. ಆ ಪರಮಾತ್ಮನನ್ನ ಗೆಳೆಯ ಅಂತ ಈ ಜೀವಾತ್ಮ ಭಾವಿಸ್ತಾನೆ ಇಲ್ಲ. ಇವ ನಮಗೆ ಸಹಕಾರವನ್ನು, ಸಹಾಯವನ್ನು, ರಕ್ಷಣೆ ಮಾಡುವಂತಹ ಗೆಳೆಯ. ಇವನನ್ನು ಮರೆತೇ ಬಿಡುತ್ತೇವೆ ನಾವು. ಮಾತ್ರವಲ್ಲ, ಇದು ಒಳಗಿನ ಪರಿಸ್ಥಿತಿ. ಆದರೆ ಹೊರಗಡೆ ಭಗವಂತ ಎಲ್ಲ ಕಡೆಯಲ್ಲಿ ಇದ್ದ. ಅವನನ್ನು ಬಿಟ್ಟು ನಾವು ಬರೀ ದೇವರ ಪೂಜೆ, ಪ್ರತಿಮೆಯಲ್ಲಿ ಪೂಜೆ ಅಂತ ಮಾಡ್ತಾ ಇರ್ತೇವೆ. ಕಪಿಲ ರೂಪಿ ಭಗವಂತ ದೇವಹೂತಿ, ತಾಯಿಯಾದಂಥ ದೇವಹೂತಿಗೆ ಹೇಳ್ತಾನೆ, ವ್ಯೋಮಾಂ ಸರ್ವೇಷು ಭೂತೇಷು ಸಂತಂ ಆತ್ಮಾನವೀಶ್ವರಂ. ನನ್ನನ್ನು ಯಾರೂ ಕೂಡ ಎಲ್ಲರ ಒಳಗೆ ಇದ್ದೇನೆ ಅಂತ ತಿಳಿದು ಪೂಜೆಯನ್ನು ಮಾಡುತ್ತಾ ಇಲ್ಲ. ಹಿತ್ವಾರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನಿ ಏವ ಜುಹೋತಿ ಸಹ. ಎಲ್ಲರ ಒಳಗೆ ಇರುವ ನನ್ನನ್ನು ಮರೆತು ಕೇವಲ ಪ್ರತಿಮೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇದರಿಂದ ಏನು ಉಪಯೋಗ ಇಲ್ಲ. ಭಗವಂತನ ಅನುಗ್ರಹ ಆಗಬೇಕು ಅಂತಾದರೆ ನಾನಾ ಜನಸ್ಯ ಶುಶ್ರೂಷ, ಎಲ್ಲರಲ್ಲಿಯೂ ಕೂಡ ಭಗವಂತನನ್ನು ಕಾಣಬೇಕು, ಸೇವೆಯನ್ನು, ಶುಶ್ರೂಷೆಯನ್ನು ಮಾಡಬೇಕು, ಭಗವಂತ ಪ್ರೀತನಾಗಲಿ ಅಂತ ಭಾವಿಸಬೇಕು. ಆಗ ಮಾತ್ರ ಭಗವಂತನ ಅನುಗ್ರಹ ಆಗ್ತದೆ. ಆದರೆ ನಾವು ಅಂತಹ ಪರಮಾತ್ಮನನ್ನು, ಎಲ್ಲರಲ್ಲಿ ಇರುವ ಪರಮಾತ್ಮನನ್ನು ಮರೆತಿದ್ದೇವೆ. ಹತ್ತಿರದಲ್ಲಿ ಇದ್ದರೂ ಕೂಡ ಅವನನ್ನು ನೋಡುತ್ತಾ ಇಲ್ಲ, ಅವನ ಬಗ್ಗೆ ವಿಚಾರವನ್ನು ಮಾಡ್ತಾ ಇಲ್ಲ. ಆಗ ನಮಗೆ ಬೇಕಾದವರು ಯಾರು ಅಂದರೆ ಹನುಮಂತ ದೇವ. ಸುಗ್ರೀವನಿಗೆ ರಾಮ ಅಂತ ಗೊತ್ತಾಗದೇ ಇದ್ದಾಗ ಹನುಮಂತ ದೇವರು ಬಂದು ರಾಮನನ್ನು ಸಮಾಗಮ ಮಾಡಿಸಿದ ಹಾಗೆ ನಮಗೂ ಕೂಡ ಹನುಮಂತ ದೇವರ ಅನುಗ್ರಹ ಆಗಬೇಕು.
ಹನುಮಂತ ದೇವರು ಈ ಯುಗದಲ್ಲಿ ಇದ್ದವರಲ್ಲ. ಆದರೆ ಅದೇ ಹನುಮಂತ ದೇವರು ಈಗ ಮಧ್ವಾಚಾರ್ಯರಿಯಾಗಿ ಬಂದು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಭಗವಂತನ ಕಡೆಗೆ ಹೋಗಬೇಕು ಅಂತ ಆದರೆ ಹನುಮಂತರ ಅವತಾರರಾದಂತಹ ಮಧ್ವಾಚಾರ್ಯ ಗುರುಗಳನ್ನು ನಾವು ಆಶ್ರಯಿಸಬೇಕು. ಆಗ ಅವರು ನಮ್ಮನ್ನು ಭಗವಂತನ ಕಡೆಗೆ ಕರ್ಕೊಂಡೋಗಿ ನಮ್ಮ ಪರಿಚಯವನ್ನು ಕೂಡ ಮಾಡಿಸ್ತಾರೆ. ಹೀಗೆ ಹನುಮಂತನ ಆರಾಧನೆಯನ್ನು ಮಧ್ವ ಗುರುಗಳ ಆರಾಧನೆಯನ್ನು ಮಾಡಿದರೆ ಒಳ್ಳೆಯ ಜ್ಞಾನ, ಆ ತತ್ವಜ್ಞಾನವನ್ನು ಅನುಗ್ರಹ ಮಾಡಿ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಸಂದೇಶ ರಾಮಾಯಣ ನಮಗೆ ಕೊಡ್ತಾ ಇದೆ. ಹನುಮಂತ ದೇವರ ಸಮಾಗಮ ಆದ ಮೇಲೆ ಸುಗ್ರೀವ ಬಹಳ ಸಂತೋಷಪಟ್ಟ. ನನಗೆ ಮೊದಲು ಆದದ್ದು ಹನುಮಂತನ ಸಮಾಗಮ, ಈಗ ಆಗಿರುವಂಥದ್ದು ರಾಮನ ಸಮಾಗಮ. ಬಹಳ ಸಂತೋಷದಿಂದ ಒಂದು ವಿಷಯವನ್ನು ರಾಮನಿಗೆ ತಿಳಿಸ್ತಾ ಇದ್ದಾನೆ. ರಾಮ, ನಿನ್ನ ಪತ್ನಿಯನ್ನು ನೀನು ಕಳ್ಕೊಂಡಿದ್ದಿ, ನಮಗೆ ಗೊತ್ತಿದೆ. ಸ್ವಲ್ಪ ದಿನದ ಹಿಂದೆ ರಾವಣ ಮೇಲಿನಿಂದ ಸೀತಾಮಾತೆಯನ್ನು ಎತ್ತಿಕೊಂಡು ಹೋಗುವ ಸಂದರ್ಭದಲ್ಲಿ ಸೀತಾದೇವಿ ರಾಮ 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 ಅಂತ ಅಳುತ್ತಾ ತನ್ನಲ್ಲಿ ಇರುವ ಆಭರಣವನ್ನು, ತನ್ನ ಒಂದು ಬಟ್ಟೆಯನ್ನು ಹರಿದು ಅದರಲ್ಲಿ ಗಂಟು ಮಾಡಿ ಕೆಳಗೆ ಎಸೆದಿದ್ದಾಳೆ. ಅದನ್ನು ನಿನಗೆ ಕೊಡ್ತೇನೆ, ನೀನು ಅದರ ಪರಿಚಯವನ್ನು ಹೇಳು ಅಂತ ಸುಗ್ರೀವ ಆ ಗಂಟನ್ನು ರಾಮನ ಕೈಗೆ ಕೊಟ್ಟ. ರಾಮ ಅದನ್ನು ನೋಡಿ ಇದು ಸೀತೆಯದ್ದೇ ಅಂತ ಅಂದುಕೊಂಡು ಬಹಳ ವಿಲಾಪವನ್ನು, ಸಾಮಾನ್ಯ ಮನುಷ್ಯರಂತೆ ನಟನೆಯನ್ನು ಮಾಡಿದ. ಆ ಗಂಟನ್ನು ಲಕ್ಷ್ಮಣನಿಗೆ ತೋರಿಸಿದ. ನಿನಗೆ ಈ ಆಭರಣದ ಪರಿಚಯ ಆಗ್ತದೋ ನೋಡು. ರಾಮ ಅದನ್ನೆಲ್ಲ ಬಿಡಿಸಿದ. ಲಕ್ಷ್ಮಣ ಅದನ್ನೆಲ್ಲ ಬಿಡಿಸಿದ. ಹೇಳುತ್ತಾನೆ ರಾಮನ ಬಳಿ, ನನಗೆ ಇದರಲ್ಲಿ ಬೇರೆ ಬೇರೆ ಆಭರಣಗಳು ಇವೆ, ಅಷ್ಟು ಆಭರಣದ ಪರಿಚಯ ಆಗ್ತಾ ಇಲ್ಲ, ಕೇವಲ ಗೆಜ್ಜೆಯ ಪರಿಚಯ ಮಾತ್ರ ಆಗ್ತಾ ಇದೆ. ನಿತ್ಯ ಸೀತಾದೇವಿಯ ಕಾಲಿಗೆ ಎರಗಿ ನಮಸ್ಕಾರವನ್ನು ಮಾಡುತ್ತಾ ಇದ್ದಂತೆ ಲಕ್ಷ್ಮಣ. ದೇಹದಲ್ಲಿ ಇರುವಂತಹ ಯಾವುದೇ ಆಭರಣಗಳನ್ನು, ಉಡುಗೆಯನ್ನು ನೋಡ್ತಾ ಇದ್ದಿಲ್ಲ, ಕೇವಲ ಪಾದವನ್ನು ನೋಡುತ್ತಾ ನಮಸ್ಕಾರ ಮಾಡ್ತಾ ಇದ್ದ. ಅಲ್ಲಿ ಇರುವಂಥ ಗೆಜ್ಜೆಯನ್ನು ಮಾತ್ರ ನೋಡ್ತಾ ಇದ್ದ. ಸೀತಾದೇವಿಯನ್ನು ಎಂದೂ ಕೂಡ ತಲೆ ಎತ್ತಿ ನೋಡಿದವನಿಲ್ಲ ಲಕ್ಷ್ಮಣ. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೇ ನೂಪುರೇ ತ್ವಭಿದಾನಾಮಿ ನಿತ್ಯಂ ಪಾದಾಭಿವಂದನಾತ್. ಕೇಯೂರ ಆಭರಣವನ್ನು ನೋಡಿಲ್ಲ, ಕರ್ಣಕುಂಡಲಗಳನ್ನು ನೋಡಿಲ್ಲ, ಕೇವಲ ನೂಪುರೇತು ಅಭಿದಾನಾಮಿ, ಗೆಜ್ಜೆಯನ್ನು ಮಾತ್ರ ನೋಡಿದ್ದೇನೆ. ಇದು ಸೀತಾದೇವಿಯದ್ದೇ. ಎಂತಹ ಲಕ್ಷ್ಮಣ! ಆ ಲಕ್ಷ್ಮಣನಿಗೆ ಕಾಡಿಗೆ ರಾಮನ ಒಟ್ಟಿಗೆ ಹೋಗಿ ಬರುತ್ತೇನೆ ಅಂತ ಸುಮಿತ್ರೆಯಲ್ಲಿ ಹೇಳಿದಾಗ ಸುಮಿತ್ರೆ ಒಂದು ಮಾತನ್ನು ಹೇಳಿದ್ದು, ರಾಮಂ ದಶರಥಂ ವಿದ್ದಿ ಮಾಂ ವಿದ್ದಿ ಜನಕಾತ್ಮಜಾಂ ಅಯೋಧ್ಯಾಂ ವಿಪಿನಂ ಅಟವ್ಯಾಂ ವಿದ್ದಿ ಅಟವ್ಯಾಂ ಅಯೋಧ್ಯಾಂ ವಿದ್ದಿ. ಎಂತಹ ಮಾತು! ನಿನಗೆ ದಶರಥ ಅಪ್ಪನನ್ನು ನೋಡಬೇಕು ಅಂತ ಅಂದರೆ ರಾಮನಲ್ಲಿ ಅಪ್ಪನನ್ನು ಕಾಣು, ನನ್ನನ್ನು ನೋಡಬೇಕು ಅಂತ ಅಂದರೆ, ಅಮ್ಮನನ್ನು ನೋಡಬೇಕು ಅಂತ ಅಂದರೆ ಸೀತಾದೇವಿಯಲ್ಲಿ ಕಾಣು ಅಂತ ಆ ಮಾತನ್ನು ಅಕ್ಷರಶಃ ಲಕ್ಷ್ಮಣ ಪಾಲನೆ ಮಾಡಿದ್ದಾನೆ. ಹೀಗೆ ಆಭರಣವನ್ನು ನೋಡಿ ರಾಮನಿಗೆ ಗೊತ್ತಾಯಿತು ಇದು ಸೀತಾದೇವಿಯದ್ದೇ. ಸುಗ್ರೀವ ಹೇಳಿದ, ನಿನ್ನ ಪತ್ನಿಯನ್ನು ನಾನು ಹುಡುಕಿ ಕೊಡ್ತೇನೆ, ನನಗೆ ಏನು ಕಷ್ಟ ಬಂದಿದೆ ವಾಲಿಯಿಂದ ಅದನ್ನು ನೀನು ಪರಿಹಾರ ಮಾಡಬೇಕು. ಹೀಗೆ ಪರಸ್ಪರ ಒಪ್ಪಂದ ಆಯಿತು. ವಾಲಿಯನ್ನು ರಾಮ ಸಂಹಾರ ಮಾಡಿದ. ಆ ಕಿಷ್ಕಿಂಧೆಯಲ್ಲಿ ರಾಜನನ್ನಾಗಿ ಸುಗ್ರೀವನನ್ನು ಮಾಡಿದ, ಅಂಗದನನ್ನು ಯುವರಾಜನನ್ನಾಗಿ ಮಾಡಿದ. ರಾಮ ಹೇಳಿದ ಹಾಗೆ ಸುಗ್ರೀವ
4 ದಿಕ್ಕಿಗೆ 4 ದೊಡ್ಡ ದೊಡ್ಡ ಸೈನ್ಯವನ್ನು ಕಳಿಸಿದ್ದಾನೆ. ಅದರಲ್ಲಿ ದಕ್ಷಿಣ ದಿಕ್ಕಿಗೆ ಹೋದಂತಹ ಸೈನ್ಯದಲ್ಲಿ ಹನುಮಂತ, ಅಂಗದ, ಜಾಂಬವಂತ ಎಲ್ಲ ಇದ್ದಾರೆ. ಅವರೆಲ್ಲ ಸೀತಾನ್ವೇಷಣೆಗಾಗಿ ಹೋಗಿದ್ದು. ಅಲ್ಲಿ ಸಂಪಾತಿಯಿಂದ ಸೀತಾದೇವಿ ಲಂಕೆಯಲ್ಲಿ ಇದ್ದಾಳೆ ಅಂತ ಗೊತ್ತಾಯಿತು. ಎಷ್ಟು ದೂರ ಇದೆ ಅದು ಕೂಡ ಗೊತ್ತಾಯಿತು. 100 ಯೋಜನ ದೂರ ಲಂಕೆ ಇದೆ. ಅಷ್ಟು ದೂರಕ್ಕೆ ಹಾರುವವರು ಯಾರು? ಎಲ್ಲರೂ ಕೂಡ ವಿಚಾರ ಮಾಡ್ತಾ ಇದ್ದಾರೆ. ಅಷ್ಟಷ್ಟು ದೂರ, ಇಷ್ಟೆಷ್ಟು ದೂರ ನಾನು ಹಾರುತ್ತೇನೆ ಅಂತ. ಕೊನೆಗೆ ಜಾಂಬವಂತ 90 ಯೋಜನ ದೂರ ನಾನು ಹಾರಬಲ್ಲೆ, ಅಂಗದ 100 ಯೋಜನ ದೂರಕ್ಕೆ ನಾನು ಹಾರಬಲ್ಲೆ ಅಂತ ಹೇಳಿದ. ಜಾಂಬವಂತನೇ ಕೊನೆಗೆ ಹೇಳ್ತಾನೆ, ನೀವು ಇಷ್ಟೆಷ್ಟ ಹಾರುತ್ತೀರಿ ಸರಿ, ಆದರೆ ಇಲ್ಲಿಂದ ಹಾರಿ ಅಲ್ಲಿ ಹೋಗುವಾಗ ಮಧ್ಯದಲ್ಲಿ ವಿಘ್ನಗಳು ಬರಬಹುದು, ಅಲ್ಲಿ ಹೋದ ಮೇಲೆ ವಿಘ್ನಗಳು ಬರಬಹುದು, ಅಲ್ಲಿಂದ ಮತ್ತೆ ಹಾರಿ ಇಲ್ಲಿಗೆ ಬರಬೇಕು. ಬಹಳ ಕಷ್ಟದ ಕೆಲಸ ಇದು, ನಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ. ಅಲ್ಲಿ ದೂರದಲ್ಲಿ ತಪ್ಪಗೆ ಕುಳಿತಿದ್ದಾನೆ ಹನುಮಂತ, ಅವನಿಂದ ಮಾತ್ರ ಸಾಧ್ಯ ಅಂತ ಹನುಮಂತನನ್ನ ಹುರಿದುಂಬಿಸಿದ. ಹನುಮಂತ ಯಾಕೆ ಸುಮ್ಮನೆ ಕುಳಿತಿದ್ದ? ಒಂದು ಶಾಪ ಇತ್ತು. ಹನುಮಂತ ಮಕ್ಕಳಾಟಿಕೆಯಲ್ಲಿ ಋಷಿಗಳಿಗೆ ಸ್ವಲ್ಪ ತೊಂದರೆಯನ್ನು ಕೊಡ್ತಾ ಇದ್ದ. ತೊಂದರೆ ಅಂದರೆ ತುಂಟಾಟ. ಮಕ್ಕಳಾಗಿರುವಾಗ ಎಲ್ಲರೂ ಕೂಡ ತುಂಟಾಟವನ್ನು ಮಾಡುತ್ತಾರೆ. ಹಾಗೆಯೇ ಪೀಠೋಪಕರಣದ ಧ್ವಂಸವನ್ನು ಮಾಡುವುದು, ಸಂಧ್ಯಾವಂದನೆಯ ಪಾತ್ರವನ್ನು ಈ ಕಡೆಯಿಂದ ತೆಗೆದು ಎಲ್ಲೋ ಹಾಕುವಂಥದ್ದು, ಈ ರೀತಿಯಾದ ತುಂಟಾಟವನ್ನು ಹನುಮಂತ ಮಾಡುತ್ತಾ ಇದ್ದ. ಆಗ ಋಷಿಗಳು ಇವನ ತಂಟೆಯನ್ನು ತಾಳಿಕೊಳ್ಳಲಾರದೆ, ನಿನ್ನ ಸಾಮರ್ಥ್ಯ ನಿನಗೆ ಗೊತ್ತಾಗದೆ ಹೋಗಲಿ, ನೀನು ಸ್ತಬ್ಧನಾಗುವಂತ ಶಾಪ ಕೊಟ್ಟರು. ಈ ಶಾಪವನ್ನು ಉಲ್ಲಂಘನೆ ಮಾಡಬಹುದು ಹನುಮಂತ ದೇವರು, ದೊಡ್ಡ ಕಾರ್ಯ ಅಲ್ಲ ಇದು. ಆದರೂ ಋಷಿಗಳಿಗೆ ಗೌರವವನ್ನು ಕೊಡುವ ಸೂಚ್ಯವಾಗಿ ಗೌರವವನ್ನು ಕೊಡಬೇಕು ಅಂತ ಋಷಿಗಳು ಹೇಳಿದ ಮಾತಲ್ಲವೇ. ಆದ್ದರಿಂದಲೇ ವಾಲಿ ರಾವಣನ ಜೊತೆ ಅಪವಿತ್ರ ಮೈತ್ರಿ ಮಾಡಿಕೊಳ್ಳುವಾಗಲೂ ಏನು ಮಾತನಾಡಲಿಲ್ಲ. ವಾಲಿ ಸುಗ್ರೀವನನ್ನ ಸದೆಬಡಿಯುವಾಗಲೂ ಏನೂ ಮಾತನಾಡಲಿಲ್ಲ. ವಾಲಿ ಸುಗ್ರೀವನ ಪತ್ನಿಯಾದ ರುಬೆಯನ್ನು ಬಲಾತ್ಕರಿಸುವಾಗಲೂ ಏನು ಮಾತನಾಡಲಿಲ್ಲ. ರಾವಣ ಸೀತೆಯನ್ನು ಅಪಹರಣ ಮಾಡುವಾಗ ಆಭರಣದ ಗಂಟನ್ನ ಸೀತಾದೇವಿ ಕೆಳಗೆ ಹಾಕಿದಾಗ ಹನುಮಂತನು ಕೂಡ ಅಲ್ಲಿಂದ ಹನುಮಂತನಿಗೆ ಬಿಡಿಸಬಹುದಿತ್ತು, ಆದರೂ ಸ್ತಬ್ಧನಾಗಿ ಬಿಟ್ಟಿದ್ದ. ಇದು ಶಾಪದ ಪ್ರಯುಕ್ತ. ಆದರೂ ಶ್ರೀಮದ್ ಆಚಾರ್ಯರು ಒಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ. ಹನುಮಂತ ಯಾಕೆ ಸುಮ್ಮನೆ ಕೂತ? ಅದು ಒಂದು ಕಾರಣ ಅಂತ ಆದರೆ ಇನ್ನೊಂದು ಕಾರಣ ಕೂಡ ಇದೆ. ಸಂಪಾತಿ 100 ಯೋಜನ ದೂರದಲ್ಲಿ ಲಂಕೆ ಇದೆ, ಅಲ್ಲಿ ಸೀತಾದೇವಿ ಇದ್ದಾಳೆ ಅಂದ ಮಾತ್ರಕ್ಕೆ ಹನುಮಂತ ಹಾರಿ ಹೋಗಿ ಅಲ್ಲಿಂದ ವಿಷಯವನ್ನು ಪಡೆದುಕೊಂಡು ಇಲ್ಲಿ ರಾಮನಿಗೆ ತಿಳಿಸಿದರೆ, ಹನುಮಂತ ಬಂದ ಮೇಲೆ ಉಳಿದ ಎಲ್ಲ ಕವಿಗಳು ಹೇಳ್ತಾ ಇದ್ರು, ಇದೇನು ಮಹಾ ಕೆಲಸ ನಾವು ಮಾಡ್ತಾ ಇದ್ದೆವು ಅಂತ ಹೇಳ್ತಾ ಇದ್ರು. ಆದ್ದರಿಂದ ಅವರವರ ಸಾಮರ್ಥ್ಯ ಅವರವರು ಪ್ರಕಟಪಡಿಸಲಿ ಅಂತ ಹನುಮಂತ ಸುಮ್ಮನೆ ಇದ್ದ. ಅವರವರ ಸಾಮರ್ಥ್ಯ ಅವರವರಿಗೆ ಗೊತ್ತಾಯಿತು. ಹನುಮಂತ ಕೊನೆಗೆ ಹಾರಲಿಕ್ಕೆ ಪ್ರಾರಂಭ ಮಾಡಿದ. ಹನುಮಂತ ದೇವರು ಹಾರಿ ಅಲ್ಲಿ ಸೀತೆಯ ಸಂದೇಶವನ್ನು ತೆಗೆದುಕೊಂಡು ಬಂದು ರಾಮನಿಗೆ ಮುಟ್ಟಿಸುವಂತಹ ಒಂದು ಅಧ್ಯಾಯ ಏನಿದೆ ಭಾಗ, ಅದಕ್ಕೆ ಹೆಸರು ಸುಂದರ ಕಾಂಡ. 7 ಕಾಂಡಗಳು ಇವೆ ರಾಮಾಯಣದಲ್ಲಿ. ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಕೊನೆಗೆ ಉತ್ತರಕಾಂಡ. ಈ 7 ಕಾಂಡಗಳಲ್ಲಿಯೂ ಕೂಡ ಬಹಳ ಸುಂದರವಾದದ್ದು ಅದು ಸುಂದರಕಾಂಡ. ಯಾಕೆ ಈ ಸುಂದರಕಾಂಡ ಅಂತ ಈ ಹೆಸರು ಬಂತು? ಸುಂದರ ಅಂದರೆ ಹನುಮಂತ ದೇವರು. ಭಂಗೇ ಪ್ರಸಕ್ತೇಪಿ ನ ಭಂಗ ಮಾಪ. ವಜ್ರಾಯುಧದ ಪೆಟ್ಟು ಗಲ್ಲಕ್ಕೆ ಬಿದ್ದರೂ ಹನುಮಂತ ದೇವರಿಗೆ ಏನೂ ಆಗಲಿಲ್ಲ. ಅಷ್ಟು ಸುಂದರವಾದಂತಹ ಗಲ್ಲ
ಹನು ಅಂದರೆ ಗಲ್ಲ. ಅಂತಹ ಸುಂದರವಾದ ಗಲ್ಲವುಳ್ಳ ಹನುಮಂತ ಅಷ್ಟೇ ಸುಂದರ. ಕೋಶಗಳು ಕೂಡ ಹೇಳ್ತಾರೆ, ನಷ್ಟ ದ್ರವ್ಯಸ್ಯ ಲಾಭಸ್ತು ಸುಂದರ ಪರಿಕೀರ್ತಿತ. ನಷ್ಟ ದ್ರವ್ಯದ ಲಾಭ, ಅಂತಹ ವಿಷಯ ಇರುವಂಥದ್ದು ಸುಂದರ. ಇನ್ನೊಂದು ಕೋಶ ಹೇಳುವಂಥದ್ದು ಸುಂದರ ಕಪಿ ಮುಖ್ಯ ಸ್ಯಾತ್. ಸುಂದರ ಅಂದರೆ ಏನು? ಕಪಿಗಳಲ್ಲಿ ಮುಖ್ಯನಾದವ ಅಂತಾರೆ. ಇನ್ನೊಂದು ಕೋಶ ಹೇಳುತ್ತದೆ ಸುಂದರ ವಿಜಯಾರಂಭೆ. ಸುಂದರ ಅಂದರೆ ವಿಜಯದ ಆರಂಭ ಆಯಿತು, ಜಯದ ಸಂಕೇತ. ಅಂತೂ ಈ ಸುಂದರ ಕಾಂಡದ ಕಥಾನಾಯಕ ಯಾರು ಅಂದರೆ ಅದು ಹನುಮಂತ. ಸಾಗರೋಲ್ಲಂಘನೆಯನ್ನು ಮಾಡಿದ ಒಂದು ಕಥೆ ಈ ಸುಂದರ ಕಾಂಡದಲ್ಲಿ ಬರುವಂಥ. ಒಬ್ಬ ಜ್ಞಾನಿಗಳು ಬಹಳ ಸುಂದರವಾಗಿ ಈ ಪಂಚಭೂತಗಳಲ್ಲಿ ಈ ಸುಂದರ ಕಾಂಡವನ್ನು ವರ್ಣನೆ ಮಾಡಿದ್ದಾರೆ. ಒಂದೇ ಒಂದು ಶ್ಲೋಕದಲ್ಲಿ ಇಡೀ ಸುಂದರ ಕಾಂಡ ಬಂದು ಬಿಡುತ್ತದೆ. ಚತುರ್ಥಜ ಪಂಚಮದ ದೃಷ್ಟುವಾತು ಪ್ರಥಮಾತ್ಮಜ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯಂ ಅರ್ಥ ತತ್ ಪುನಃ. ಪಂಚಭೂತಗಳಲ್ಲಿ ಸುಂದರ ಕಾಂಡವೇ ಬಂದು ಬಿಡು. ಪಂಚಭೂತಗಳು ಅಂದರೆ 5: ಪೃಥಿವಿ, ಅಪು, ತೇಜೋ, ವಾಯು, ಆಕಾಶ. ಇದರಲ್ಲಿ ಚತುರ್ಥಜ, ಚತುರ್ಥ ಅಂದರೆ ವಾಯು. ಪೃಥಿವಿ, ಅಪ್ಪು, ತೇಜೋ, ವಾಯು. ವಾಯು ಅಂದರೆ 4ನೆಯದು. 4ನೆಯ ಪುತ್ರ ಅರ್ಥಾತ್ ವಾಯು ಪುತ್ರ ಹನುಮಂತ. ಚತುರ್ಥಜ ಅಂದರೆ ಹನುಮಂತ ದೇವರು. ಪಂಚಮಗ, ಪಂಚಮ ಅಂದರೆ ಆಕಾಶ, 5ನೆಯ ಭೂತ. ಪೃಥಿವಿ, ಅಪ್ಪು, ತೇಜೋ, ವಾಯು, ಆಕಾಶ ಅಂತ. ಆಕಾಶದಲ್ಲಿ ಹಾರಿ ಹೋಗಿ ದೃಷ್ಟುವಾತು ಪ್ರಥಮಾತ್ಮಜ. ಪ್ರಥಮ ಅಂದರೆ ಭೂಮಿ, ಪೃಥಿವಿ. ಪಂಚಭೂತಗಳಲ್ಲಿ ಮೊದಲನೆಯದ್ದು ಭೂಮಿ. ಪ್ರಥಮಾತ್ಮಜ, ಭೂಮಿಯ ಮಗಳು ಯಾರು? ಸೀತಾದೇವಿ. ಜನಕ ಮಹಾರಾಜ ಯಾಗಕ್ಕಾಗಿ, ಯಜ್ಞಕ್ಕಾಗಿ ಭೂಮಿಯನ್ನು ನೇಗಿ ಬಂಗಾರದ ನೇಗಿಲಿನಿಂದ ಉಳುವಾಗ ಭೂಮಿ ಮತ್ತು ಬಂಗಾರದ ನೇಗಿಲಿನ ತುದಿಯಿಂದ ಆ ನೇಗಿಲಿನ ತುದಿ ಭೂಮಿಗೆ ತಾಗಿದಾಗ ಅಲ್ಲಿಂದ ಉತ್ಪತ್ತಿಯಾದವಳೇ ಸೀತಾದೇವಿ. ಸೀತಾತು ಸೀರತಾ ಜಾತ. ಮತ್ತೆ ಜನಕಾತ್ಮಜ ಆಗಿದ್ದು ಭೂಮಿಯ ಪೃಥಿವಿಯ ಮಗಳು ಸೀತಾದೇವಿ. ಅಂತಹ ಸೀತಾದೇವಿಯನ್ನು ದೃಷ್ಟವಾತು ನೋಡಿ ತೃತೀಯಂ ತತ್ರ ನಿಕ್ಷಿಪ್ಯ, 3ನೆಯದ್ದನ್ನು ಅಲ್ಲಿ ಬಿಟ್ಟು ಅಂತ, ಅಲ್ಲಿ ಇಟ್ಟು. 3ನೆಯದ್ದು ಯಾವುದು? ಪೃಥಿವಿ, ಅಪು, ತೇಜಸ್ಸು. ತೇಜಸ್ಸು ಅಂದರೆ ಬೆಂಕಿ. ಬೆಂಕಿಯನ್ನೇ ಅಲ್ಲಿ ಇಟ್ಟ, ಇಡೀ ಲಂಕೆಗೆ ಬೆಂಕಿ ಕೊಟ್ಟ. ದ್ವಿತೀಯಂ ಅರ್ಥ ತತ್ ಪುನಃ, 2ನೆಯದ್ದು. ದ್ವಿತೀಯ ಅಂದರೆ 2ನೆಯದ್ದು. ಪೃಥಿವಿ, ಅಪು. ಅಪು ಅಂದರೆ ನೀರು. ನೀರಿನಲ್ಲಿ ಬೆಂಕಿಯನ್ನು, ತನ್ನ ಬಾಲಕ್ಕೆ ಅಂಟಿದ ಬೆಂಕಿಯನ್ನು ಹಾರಿಸಿ ಮತ್ತೆ ನೀರಿನಿಂದ ಮೇಲೆ ಹಾರಿಕೊಂಡು ಮತ್ತೆ ಬಂದ. ದ್ವಿತೀಯ ಅಥ ತತ್ ಪುನಃ. ಹೀಗೆ ಪಂಚಭೂತಗಳಲ್ಲಿ ಇಡೀ ಸುಂದರ ಕಾಂಡವನ್ನು ಒಬ್ಬ ಜ್ಞಾನಿಗಳು ಚೆನ್ನಾಗಿ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಹನುಮಂತ ದೇವರು ತನ್ನ ಒಂದು ಶಕ್ತಿ ಇತ್ತು ಅವರಿಗೆ. ಅಣಿಮ ಮಹಿಮ ಚೈವ ಲಘಿಮ ಗರಿಮ ತಥ ಅಂತ, ಅಷ್ಟ ಐಶ್ವರ್ಯ ಸಿದ್ಧಿ ಅಂತ. ದೊಡ್ಡ ದೇಹವನ್ನು ಮಾಡಿಕೊಂಡ್ರು ಅಂತ. ಹಾರಬೇಕು ಅಂದರೆ ಸಣ್ಣ ದೇಹ ಸಾಕಾಗುವುದಿಲ್ಲ. ದೊಡ್ಡ ಪರ್ವತಕ್ಕೆ ಹೋದರು. ಮಹೇಂದ್ರ ಅಂತ ಒಂದು ಪರ್ವತ. ಆ ಪರ್ವತದ ತುದಿಗೆ ಹೋಗಿ ತನ್ನ ದೇಹವನ್ನು ದೊಡ್ಡದನ್ನಾಗಿ ಮಾಡಿಕೊಂಡಿದ್ದಾರೆ. ಅಣಿಮ ಮಹಿಮ. ಮಹಿಮ ಅಂದರೆ ಮಹತ್ತಾಗಿ ಬೆಳೆಸುವಂಥದ್ದು. ಅಣಿಮ ಅಂದರೆ ಅಣುವಿನಷ್ಟು ಸಣ್ಣದಾಗಿ ಮಾಡಿಕೊಳ್ಳುವಂಥದ್ದು. ಅಂತಹ ಸಿದ್ಧಿ ಪಡ್ಕೊಂಡವರು. ದೊಡ್ಡದಾಗಿ ದೇಹವನ್ನು ಮಾಡಿ ಜಯ ಶ್ರೀರಾಮ ಅಂತ ಹೇಳಿ ಅಲ್ಲಿಂದ ಹಾರಿದ್ರು. ಲಂಕೆಗೆ
ಹಾರುವಾಗ ಮಧ್ಯದಲ್ಲಿ ಮೇಲೆ ಬಂದ ಒಬ್ಬ ಮೇನೆಯ ಮಗ, ಮೈನಾಕ ಅಂತ ಹೆಸರು ಅವನು. ಅವ ಮೇಲಕ್ಕೆ ಬಂದಿದ್ದು ಯಾಕೆ ಅಂದರೆ ಹನುಮಂತನಿಗೆ ಸ್ವಲ್ಪ ಆಶ್ರಯವನ್ನು ಕೊಡೋಣ. ಯಾಕೆ ಹನುಮಂತನಿಗೆ ಆಶ್ರಯ ಕೊಡಬೇಕು? ಹನುಮಂತನ ತಂದೆ ವಾಯುದೇವ ಇವನಿಗೆ ಸ್ವಲ್ಪ ಉಪಕಾರ ಮಾಡಿದ್ರು. ಉಪಕಾರ ಮಾಡಿದ್ದನ್ನು ಸ್ವಲ್ಪ ತೀರಿಸಬೇಕು, ಕೃತಜ್ಞತೆ ಎಂಬುವಂಥದ್ದು ಇರಬೇಕು, ಸ್ಮರಿಸಿಕೊಡಬೇಕು. ಆ ಕಾರಣದಿಂದ ಮೈನಾಕೆ ಮೇಲೆ ಬಂದ. ವಾಯುದೇವ ಏನು ಉಪಕಾರ ಮಾಡಿದ್ದ? ಮೊದಲೆಲ್ಲ ಈ ಪರ್ವತಗಳಿಗೆ ರೆಕ್ಕೆ ಇತ್ತು ಅಂತ. ರೆಕ್ಕೆ ಇರುವ ಕಾರಣ ಈ ಪರ್ವತಗಳು ಬೇಡವಾದ ಕೆಲಸವನ್ನು ಮಾಡ್ತಾ ಇತ್ತು, ಎಲ್ಲೆಲ್ಲಿಗೂ ಹಾರಿ ಎಲ್ಲೆಲ್ಲಿಯೂ ಹೋಗಿ ಇಳಿಯುವಂಥದ್ದು. ಆದ್ದರಿಂದಲೇ ಇಂದ್ರ ವಜ್ರಾಯುಧದಿಂದ ಆ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿದ. ಮೈನಾಕ ಪರ್ವತನ ರೆಕ್ಕೆ ಕತ್ತರಿಸಲಿಕ್ಕೆ ಆಗಲಿಲ್ಲ, ವಾಯುದೇವ ಆಶ್ರಯ ಕೊಟ್ಟಿದ್ದ. ವಾಯುದೇವ ಅವನನ್ನು ತಂದು ಸಮುದ್ರದಲ್ಲಿ ಮುಳುಗಿಸಿದ್ದ. ಇಲ್ಲೇ ಇರು, ನಿನಗೆ ಯಾರ ಭಯವೂ ಇಲ್ಲ. ಆದ್ದರಿಂದ ಇವನ ರೆಕ್ಕೆ ಮಾತ್ರ ಹಾಗೆ ಇತ್ತು. ವಾಯುದೇವ ಉಪಕಾರ ಮಾಡಿದ ಸ್ಮರಣೆಯನ್ನು ಮಾಡಿಕೊಂಡು ವಾಯುಸುತನಾದಂಥ ಹನುಮಂತ ಬಂದಾಗ ಒಳ್ಳೆಯ ಕಾರ್ಯಕ್ಕೆ ಹೋಗ್ತಾ ಇದ್ದಾನೆ, ಅವನಿಗೇನಾದರೂ ನನ್ನಿಂದ ಸಹಾಯ ಆಗ್ತದೋ ಅಂತ ಹೇಳಿ ಮೇಲೆ ಬಂದ ಅಂತ. ಹನುಮಂತ ಇದ್ದಲ್ಲಿಗೆ ಬಂದ, ಅವನಿಗೂ ರೆಕ್ಕೆ ಇತ್ತಲ್ವೇ, ಮೇಲೆಗೆ ಬಂದ. ಹನುಮಂತ ಹೇಳಿದ, ಕಾರ್ಯ ಮುಗಿಯೋ ತನಕ ನನಗೆ ವಿಶ್ರಾಂತಿ ಎಂಬುದೇ ಇಲ್ಲ, ನನಗೆ ಯಾವ ವಿಶ್ರಾಂತಿಯೂ ಬೇಡ, ರಾಮನ ಕೆಲಸ ಆಗಬೇಕು ಅಷ್ಟೇ, ಹೊರಡುತ್ತೇನೆ ಅಂತ ಹೇಳಿದ. ಇಲ್ಲ, ಏನಾದರೂ ಸ್ವೀಕರಿಸಿ ಹೋಗಬೇಕು. ಆಗ ಹನುಮಂತ ಗಾಢವಾಗಿ ಆಲಂಗಿಸಿಕೊಂಡು ಅಲ್ಲಿಂದ ಹೊರಟ. ಅಷ್ಟು ಅನುಗ್ರಹ ಮಾಡಿದ. ಮುಂದೆ ಹೋದಾಗ ಸುರಸ ಅಂತ ಒಬ್ಬಳು, ಆ ಸುರಸ ಅಂತ ಒಬ್ಬಳು ನಾಗಮಾತೆ, ಅವಳು ಸಿಕ್ಕಿದ್ಲು. ದೇವತೆಗಳ ವರ ಇತ್ತು ಅವಳಿಗೆ. ಏನು ವರ? ಈ ಸಮುದ್ರದ ಮೇಲೆ ಹೋಗುವವಳು ನಿನ್ನ ಬಾಯಿಗೆ ಬೀಳಲಿ. ಸುರಸೆ ಬಾಯಿ ತೆರೆದಿದ್ದಾಳೆ. ಹನುಮಂತ ಅವಳ ಬಾಯಿಯ ಒಳಗೆ ಹೋದ. ಮೊದಲು ಹೇಳ್ತಾನೆ, ಬೇಡ, ನನ್ನ ಕಾರ್ಯ ರಾಮನ ಕಾರ್ಯ, ಒಳ್ಳೆಯ ಕಾರ್ಯಕ್ಕೆ ಹೋಗ್ತಾ ಇದ್ದೇನೆ, ತೊಂದರೆಯನ್ನು ಮಾಡಬೇಡ ಅಂತ ಹೇಳಿ. ಇಲ್ಲ, ನನಗೆ ದೇವತೆಗಳ ವರ ಇದೆ, ಬಾಯಿಯ ಒಳಗೆ ಬರಲೇಬೇಕು, ನಾನು ಸಂಹಾರ ಮಾಡಲೇಬೇಕು ಅಂತ ಆ ಸುರಸ ಹೇಳಿದಾಗ ಹನುಮಂತ ದೇವರು ತನ್ನ ಶರೀರವನ್ನು ಇನ್ನಷ್ಟು ದೊಡ್ಡದಾಗಿಸಿಕೊಂಡರು. ಸುರಸೆಯ ಬಾಯನ್ನು ಜೋರಾಗಿ ಇನ್ನಷ್ಟು ಅಗಲವಾಗಿ ತೆರೆದಿದ್ದಾಳೆ. ಹನುಮಂತ ದೇವರು ಒಳಗೆ ಹೋದರು. ಒಳಗೆ ಹೋದ ಮೇಲೆ ತುಂಬ ಸಣ್ಣದಾಗಿ ಮಾಡಿಕೊಂಡ್ರು ಅಂತ ದೇಹವನ್ನು. ಹಾಗೇ ಹೊರಗೆ ಬಂದು ಬಿಟ್ಟರು. ದೇವತೆಗಳ ವರವನ್ನು ಸತ್ಯವನ್ನಾಗಿ ಮಾಡಿಸಿ. ಅಲ್ಲಿಂದ ಮುಂದೆ ಹೋದಾಗ ಇನ್ನೊಬ್ಬಳು ಸಿಕ್ಕಿದ್ದು, ಸಿಂಹಿಣಿ ಅಂತ ಹೆಸರು, ಛಾಯಾಗ್ರಹ ಅಂತಲೂ ಹೇಳುತ್ತಾರೆ. ಈ ಛಾಯಾಗ್ರಹ ಏನು ಅಂದರೆ ಅವಳಿಗೊಂದು ಬ್ರಹ್ಮದೇವರ ವರ, ಯಾರ ನೆರಳು ಸಿಕ್ಕಿದ್ರು ನಿನ್ನ ಆಹಾರ ಆಗ್ತದೆ. ಹನುಮಂತ ದೇವರ ನೆರಳು ಬಂತು, ಹನುಮಂತ ದೇವರನ್ನು ಹೇಳಿಕೊಂಡು ಹನುಮಂತ ದೇವರು ದೊಡ್ಡ ದೇಹ, ಇವಳು ದೊಡ್ಡದಾಗಿ ಬಾಯಿಯನ್ನು ಅಗಲಿಸಿದ್ದಾಳೆ. ಒಳಗೆ ಹೋಗಿ ಸಣ್ಣ ದೇಹ ಮಾಡಿಕೊಂಡು ಹೊರಗೆ ಬಂದಿಲ್ಲ, ಅಲ್ಲಿಯೇ ಇನ್ನಷ್ಟು ದೊಡ್ಡ ದೇಹವನ್ನು ಮಾಡಿಕೊಂಡು ಅವಳ ಹೊಟ್ಟೆಯನ್ನು ಸೀಳಿ ಒಳಗೆ ಬಂದರು. ಅಂದರೆ ಅರ್ಥಾತ್ ಅವಳನ್ನು ಸಂಹಾರ ಮಾಡಿದರು. ಲಂಕೆಗೆ ಬಂದರು ಹನುಮಂತ ದೇವರು. ಲಂಕೆಯಲ್ಲಿ ದ್ವಾರದಲ್ಲಿಯೇ ಒಂದು ಪರ್ವತ, ಲಂಬ ಪರ್ವತ, ತ್ರಿಕೂಟ ಪರ್ವತ. ತ್ರಿಕೂಟ ಪರ್ವತದ ಮೇಲೆ ಇಳಿದಿದ್ದಾರೆ. ಅಲ್ಲಿಯೇ ಲಂಕೆಯ ದ್ವಾರದಲ್ಲಿ ಒಬ್ಬಳಿದ್ದಾಳೆ, ಅವಳೇ ಲಂಕಿಣಿ. ಅವಳಿಗೆ ಒಂದು ವರ ಇತ್ತು,
ಅವಧ್ಯತ್ವವರ, ಮಾತ್ರವಲ್ಲ ಯಾರನ್ನು ಕೂಡ ಪ್ರವೇಶ ಮಾಡಲಿಕ್ಕೆ ಬಿಡುತ್ತಾ ಇದ್ದಿಲ್ಲ. ಹನುಮಂತನನ್ನು ಕೂಡ ತಡೆದಿದ್ದಾಳೆ. ಹನುಮಂತ ಒಳ್ಳೆಯ ಸಜ್ಜನಳು ಇವಳು, ಸಜ್ಜನಿಕೆ ಇತ್ತು. ಮಾತ್ರವಲ್ಲ ಒಳ್ಳೆಯ ಅಪ್ಸರ ಸ್ತ್ರೀ. ಆದ್ದರಿಂದಲೇ ಬಹಳ ಜೋರಾಗಿ ಅಲ್ಲ, ಸ್ವಲ್ಪವೇ ಸ್ವಲ್ಪ ಮುಷ್ಟಿ ಪ್ರಹಾರವನ್ನು ಮಾಡಿದ್ದಾರೆ. ಅಷ್ಟಕ್ಕೆ ಸೋತು ಬಿಟ್ಲು. ಬ್ರಹ್ಮದೇವರು ಹೇಳಿದ್ರು, ಯಾವಾಗ ಕಪಿಯಿಂದ ನಿನಗೆ ಸೋಲು ಆಗ್ತದೋ ಆಗ ಲಂಕೆಗೆ ವಿನಾಶ ಪ್ರಾರಂಭ ಆಯಿತು ಅಂತ ಅರ್ಥ. ಇದು ಸ್ಮರಣೆಗೆ ಬಂತು ಅಂತೆ ಅವಳಿಗೆ. ಕೂಡಲೇ ಶುಭವಾಗಲಿ ಅಂತ ಹೇಳಿದ್ರು. ಹನುಮಂತ ದೇವರಿಗೆ ಶುಭವಾಗಲಿ, ಸೀತೆ ಇರುವ ಜಾಗ ಹೀಗೆ ಹೋಗು ಅಂತ ಅದನ್ನು ಕೂಡ ಹೇಳಿದರು. ಹನುಮಂತ ದೇವರು ಭೂತ್ವ ಬಿಡಲ ಸಮಿತೋ, ಬೆಕ್ಕಿನಷ್ಟು ಸಣ್ಣ ಗಾತ್ರವನ್ನು ಮಾಡಿಕೊಂಡು ಒಳಗೆ ಪ್ರವೇಶ ಮಾಡಿ ಎಲ್ಲಿ ಸೀತಾದೇವಿ ಇದ್ದಾಳೆ ಅಲ್ಲಿಗೆ ಹೋಗಿದ್ದಾಳೆ. ಅಶೋಕವನದಲ್ಲಿ ಒಂದು ವೃಕ್ಷ, ಶಿಂಶವ ಅಂತ ಒಂದು ವೃಕ್ಷ. ಆ ವೃಕ್ಷದ ಕೆಳಗೆ ಸೀತಾದೇವಿ ರಾಮಸ್ಮರಣೆಯನ್ನು ಮಾಡುತ್ತಾ ಅಳುತ್ತಾ ಕೂತಿದ್ದಾಳೆ. ಅವನನ್ನು ನೋಡಿದ. ಮಾತ್ರವಲ್ಲ, ಮರದ ಮೇಲೆ ಕೂತು ನೋಡ್ತಾ ಇದ್ದಾನೆ. ರಾವಣನು ಕೂಡ ಬಂದಿದ್ದಾನೆ. ರಾವಣನ ಕಡೆಯವರೆಲ್ಲ ಬರ್ತಾ ಇದ್ದಾರೆ, ಪ್ರಲೋಭನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ರಾವಣನನ್ನು ಮದುವೆಯಾಗು ಸೀತಾದೇವಿ ಅವರನ್ನು ಯಾರನ್ನು ನೋಡ್ತಾ ಇದ್ದಿಲ್ಲ. ರಾವಣ ಬಂದರೂ ಕೂಡ ಒಂದು ಹುಲ್ಲು ಕಡ್ಡಿಯನ್ನು ಅಲ್ಲಿ ಇಟ್ಟು, ಅಡ್ಡವಾಗಿ ಇಟ್ಟು, ಮುಖವನ್ನು ಕೆಳಗೆ ಮಾಡಿಯೇ ಮಾತನಾಡುತ್ತಾ ಇದ್ದಾಳೆ. ಇದನ್ನೆಲ್ಲ ಹನುಮಂತ ದೇವರು ನೋಡಿದ್ದಾರೆ. ಅವರೆಲ್ಲ ಹೋದ ಮೇಲೆ ಕೆಳಗೆ ಇಳಿದು ಬಂದು ವಿನೀತನಾಗಿ ನಮಸ್ಕರಿಸಿ ತನ್ನ ಪರಿಚಯವನ್ನು ಹನುಮಂತ ದೇವರು ಮಾಡಿದರು. ರಾಮದೇವರು ಒಂದು ಅಂಗುಲೀಯಕವನ್ನು ಕೊಟ್ಟಿದ್ದರು, ಅದನ್ನು ಸೀತೆಗೆ ಕೊಟ್ಟರು. ಸೀತೆಗೆ ನಿಶ್ಚಯ ಆಯಿತು, ಇದು ರಾಮನ ಕಡೆಯುವ. ಕೆಲವೊಂದು ಕಥೆಗಳನ್ನೆಲ್ಲ ಸೀತಾದೇವಿ ಮತ್ತು ಹನುಮಂತ ದೇವರು ಅಲ್ಲಿ ಪರಸ್ಪರ ಹೇಳಿಕೊಂಡರು. ಸೀತಾದೇವಿಗೆ ಹನುಮಂತ ದೇವರು ಹೇಳಿದ್ರು, ಇನ್ನು ರಾಮ ಇಲ್ಲಿಗೆ ಬರ್ತಾನೆ, ದೊಡ್ಡ ಸೈನ್ಯ ಇದೆ ರಾಮನ ಬಳಿ, ದೊಡ್ಡ ಕಪಿ ಸೈನ್ಯ, ಅದನ್ನು ಕರ್ಕೊಂಡು ಬರ್ತಾನೆ. ಸೀತಾದೇವಿ ಕೂಡಲೇ ಹೇಳುತ್ತಾಳೆ, ಆ ಕಪಿಗಳೆಲ್ಲ ಹೇಗೆ ಬರಲಿಕ್ಕೆ ಸಾಧ್ಯ ಇಲ್ಲಿಗೆ? ನೀನಾದರೂ ಹನುಮಂತ ಬಂದಿದ್ದಿ, ಆದರೆ ಕಪಿಗಳು ಹೇಗೆ ಬರಲಿಕ್ಕೆ ಸಾಧ್ಯ ಇಲ್ಲಿಗೆ? ಹನುಮಂತ ದೇವರು ಹೇಳ್ತಾರೆ, ಮತ್ತಃ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧೌ. ಸೀತಾಮಾತೆ, ಸುಗ್ರೀವನ ಸನ್ನಿಧಾನದಲ್ಲಿ ನನಗಿಂತ ಕಿರಿಯರು ಯಾರೂ ಇಲ್ಲ, ನಾನೇ ಕಿರಿಯವ ಅಂದರೆ, ನಾನೇ ಇಲ್ಲಿಗೆ ಬಂದಿದ್ದೇನೆ ಅಂದ ಮೇಲೆ ಕಪಿಗಳು ಬರದೇ ಇರ್ತಾರೆ. ಎಂತಹ ಪೌರುಷದ ಗಂಡುಗಲಿ, ಎಣೆಯಿರದ ಪೌರುಷದ ಗಂಡುಗಲಿ ಅಂದರೆ ಹನುಮಂತ ದೇವರು. ಅವರ ಬಾಯಿಂದ ಬಂದ ಮಾತು, ನಾನೇ ಸಣ್ಣವ, ನಾನೇ ಬಂದಿದ್ದೇನೆ ಅಂದ ಮೇಲೆ ಕಪಿಗಳು ಬರದೇ ಇರ್ತಾರೆ. ಎಲ್ಲಿ ಕಪಿಗಳು, ಶಾಖಾಮೃಗಗಳು. ಅಂತಹ ಮಾತನ್ನು ಹನುಮಂತ ದೇವರು ಆಡಿದ್ರು. ಸೀತೆಯಿಂದ ಗುರುತಿಗಾಗಿ ಚೂಡಾಮಣಿಯನ್ನು ಸ್ವೀಕಾರ ಮಾಡಿ ಸೀತಾ ಮಾತೆಗೆ ನಮಸ್ಕರಿಸಿ ಹೊರಟು. ಸೀತಾದೇವಿಯ ಒಂದು ಸನ್ನಿಧಾನ ಎಲ್ಲಿದೆ ಅಷ್ಟು ಜಾಗವನ್ನು ಮಾತ್ರ ಬಿಟ್ಟು ಇಡೀ ಅಶೋಕವನವನ್ನು ಧ್ವಂಸಗೊಳಿಸಿತು. ವಿಷಯ ಗೊತ್ತಾಯಿತು ರಾವಣನಿಗೆ, ಯಾವುದೋ ಒಂದು ಕಪಿ ಬಂದಿದೆ, ತುಂಬ ತೊಂದರೆಯನ್ನು ಕೊಡ್ತಾ ಇದೆ, ಕರ್ಕೊಂಡು ಬನ್ನಿ ಅಂತ, ಯುದ್ಧವನ್ನು ಮಾಡಿ ಕರ್ಕೊಂಡು ಬನ್ನಿ ಅಂತ ಆಜ್ಞೆ ಮಾಡಿದ. ತುಂಬ ದೊಡ್ಡ ಸೈನ್ಯ ಬಂತು. ಅಶೀತಿ ಕೋಟಿಯೂತಪಂ ಪುರಸ್ಸರಾಷ್ಟಕಾಯುತಂ. ಎಷ್ಟು ದೊಡ್ಡ ಸೈನ್ಯ, 80,000 ಸೈನಿಕರು. ಅವರಿಗೆ ಪ್ರಮುಖರು ಯಾರು ಅಂದರೆ ಅಶೀತಿ ಕೋಟಿ ಯೂತಪ. ಸೇನಾ ನಾಯಕರು ಎಷ್ಟಿದ್ದಾರೆ? 80 ಕೋಟಿ ಇದ್ದಾರೆ. 80,000 ಸೈನಿಕರಿಗೆ 80 ಕೋಟಿ ಸೇನಾ ನಾಯಕರು.
ಅಂತಹ ದೊಡ್ಡ ಸೈನ್ಯ ಬಂತು. ಕ್ಷಣ ಮಾತ್ರದಲ್ಲಿ ಹನುಮಂತ ದೇವರು ಅದನ್ನೆಲ್ಲ ಸದೆ ಬಡಿದರು. ಇದು ಸಾಮಾನ್ಯ ಕಪಿಯಲ್ಲ ಅಂತ ಹೇಳಿ ರಾವಣ ತನ್ನ ಮಗನಾದಂತಹ ಅಕ್ಷಕುಮಾರನನ್ನು ಕಳಿಸಿದ. ಹನುಮಂತ ದೇವರು ಈ ಅಕ್ಷಕುಮಾರನನ್ನ ಬುದ್ಧಿ ಅವನನ್ನು ಕೂಡ ಕೊಂದಿಬಿಟ್ಟ. ತೋರಿಸಿದ್ರು ಅಂತೆ ಲೋಕಕ್ಕೆ, ರಾವಣನನ್ನು ಕೊಲ್ಲುವ ಸಾಮರ್ಥ್ಯ ಕೂಡ ನನಗೆ ಇದೆ ಅಂತ. ಯಾಕೆ ಎಂದರೆ ಮೂವರು ಸಮಬಲ ಪರಾಕ್ರಮಿಗಳು, ರಾವಣ, ಅಕ್ಷಕುಮಾರ, ಇಂದ್ರಜಿತ್ತು ಅಂತ. ಇಂದ್ರನನ್ನ ಸೋಲಿಸಿದವ ಇಂದ್ರಜಿತ್ತು. ಇಂದ್ರಜಿತ್ತು ಮತ್ತು ಅಕ್ಷಕುಮಾರ ಇಬ್ಬರು ರಾವಣನ ಮಕ್ಕಳು. ಒಟ್ಟಾರೆಯಾಗಿ ಮೂವರು ಕೂಡ ಸಮಬಲ ಪರಾಕ್ರಮಿ. ಅಕ್ಷಕುಮಾರನನ್ನು ಕೊಂದರೆ ರಾವಣನನ್ನು ಕೊಲ್ಲುವ ಸಾಮರ್ಥ್ಯವು ಕೂಡ ತನಗೆ ಇದೆ ಅಂತ ಹನುಮಂತ ದೇವರು ತೋರಿಸಿಕೊಟ್ರು. ಇಂದ್ರಜಿತ್ತುವನ್ನು ಕಳಿಸಿದ. ಇಂದ್ರಜಿತ್ತು ಬಂದ. ಇಂದ್ರಜಿತ್ತು ಬಂದವನೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ. ಹನುಮಂತ ದೇವರಿಗೆ ಬ್ರಹ್ಮಾಸ್ತ್ರವನ್ನು ಕೂಡ ಉಲ್ಲಂಘನೆ ಮಾಡಬಹುದಿತ್ತು, ಮಾಡಿಲ್ಲ. ಇರಲಿ, ಒಟ್ಟಾರೆಯಾಗಿ ನಾನು ರಾವಣನನ್ನು ನೋಡಬೇಕು ಅಂತ ಬ್ರಹ್ಮಾಸ್ತ್ರದಿಂದ ಬಂಧನಕ್ಕೊಳಗಾದಂತಹ ಹನುಮಂತ ಇನ್ನು ಅದರಿಂದ ತಪ್ಪಿಸಿಕೊಳ್ಳಬಾರದು ಅಂತ ಕಪಿಗಳೆಲ್ಲ, ರಾವಣನ ಸೈನಿಕರೆಲ್ಲ, ರಾಕ್ಷಸರು ಬೇರೆ ಹಗ್ಗಗಳಿಂದೆಲ್ಲ ಕಟ್ಟಿದ್ರು. ಯಾವಾಗ ಬೇರೆ ಹಗ್ಗಗಳಿಂದ ಕಟ್ಟಿದ್ರೋ ಬ್ರಹ್ಮಾಸ್ತ್ರಕ್ಕೆ ಅವಮಾನ ಆಯಿತು. ಬ್ರಹ್ಮಾಸ್ತ್ರ ಹೋಗಿಯೇ ಬಿಟ್ಟು ಇದ್ದಾಗಲೂ ಹನುಮಂತ ದೇವರು ಏನು ಮಾಡಿಲ್ಲ. ಅಂತೂ ಬ್ರಹ್ಮಾಸ್ತ್ರ ಹೋಯಿತು, ಹೊರಟು ಹೋಯಿತು. ರಾವಣನ ಮುಂದೆ ಕರ್ಕೊಂಡು ಬಂದಿದ್ದಾರೆ ಹನುಮಂತನ. ಆಸನವನ್ನು ಯಾರು ಕೊಟ್ಟಿಲ್ಲ. ಈ ಕಪಿಗೆ ಏನು ಆಸನ? ಹನುಮಂತ ದೇವರು ತಾನೇ ತನ್ನ ಬಾಲವನ್ನು ಸುತ್ತಿಕೊಂಡು ಎಲ್ಲರಿಗಿಂತಲೂ ದೊಡ್ಡದನ್ನಾಗಿ, ತನ್ನ ಆಸನವನ್ನು ದೊಡ್ಡದನ್ನಾಗಿ ಮಾಡಿ ಅಲ್ಲಿ ಕೂತುಕೊಂಡಿದ್ದಾರೆ. ರಾವಣ ಕೇಳಿದ, ಯಾರು ನೀನು? ಅವೈದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ. ನಾನು ಯಾರು ಅಂದರೆ ದುರಂತ ವಿಕ್ರಮಸ್ಯ, ಅಮಿತ ವಿಕ್ರಮಶಾಲಿಯಾದಂತಹ ರಾಮನ ದೂತನಾಗಿದ್ದೇನೆ ನಾನು. ಎಂತಹ ಮಾತು! ದಾಸೋಹಂ ಕೋಸಲೇಂದ್ರಸ್ಯ, ಕೋಸಲ ದೇಶದ ರಾಜನಾದಂತಹ ರಾಮನ ದಾಸನಾಗಿದ್ದೇನೆ ನಾನು ಅಂತ ಹೇಳಿದ. ಇಷ್ಟು ಹೇಳಿ, ರಾಮನ ಪತ್ನಿಯನ್ನು ನೀನು ಅಪಹರಣ ಮಾಡಿದ್ಯಲ್ಲ, ಬಿಟ್ಟು ಕೊಡು. ಈ ಕಪಿ ಕೇಳುತ್ತಾ ಇದೆ. ರಾವಣನಿಗೆ ಸಿಟ್ಟು, ಅವನನ್ನು ಸಂಹಾರ ಮಾಡಿ ಅಂತ ಹೇಳಿ. ವಿಭೀಷಣ ಅಲ್ಲೇ ಇದ್ದ. ದೂತರನ್ನ ಸಂಹರಿಸಬಾರದು, ಕೊಲ್ಲಬಾರದು ಅಂತ ಸ್ವಲ್ಪ ಬುದ್ಧಿವಾದ ಹೇಳಿದ್ದ. ರಾವಣ ಏನೋ ಕೇಳಿದ. ಕಪಿಗಳಿಗೆ ಬಹಳ ಮುಖ್ಯವಾದದ್ದು ಯಾವುದು ಅಂದರೆ ಅದು ಬಾಲ. ಬಾಲ ಇಲ್ಲದೆ ಕಪಿಗಳು ಏನು ಮಾಡುವುದಿಲ್ಲ. ಬಾಲದ ಮೇಲೆ ಬಹಳ ಪ್ರೀತಿ. ಸಾಯಿಸುವ ಸಲುವಾಗಿ ವಿಭೀಷಣ ಬಿಡ್ತಾ ಇಲ್ಲ. ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ರಾವಣ ಆಜ್ಞೆ ಮಾಡಿ, ದೊಡ್ಡ ಬಟ್ಟೆಯನ್ನೆಲ್ಲ ತಗೊಂಡು ಬಂದರು, ಬಾಲಕ್ಕೆ ಸುತ್ತಿದ್ರು, ಬಾಲಕ್ಕೆ ಬೆಂಕಿ ಕೊಟ್ಟರು. ಹನುಮಂತ ದೇವರು ಅಲ್ಲಿಂದ ಹೊರಟು ಆ ಬೆಂಕಿಯನ್ನು ಎಲ್ಲ ಲಂಕೆಗೆ ಇಟ್ಟರು. ಸುವರ್ಣ ರತ್ನಕಾರಿತ, ಎಂತಹ ಲಂಕೆ ಅದು! ಸುವರ್ಣ ರತ್ನಕಾರಿತ, ಬಂಗಾರದಿಂದ ನಿರ್ಮಿತವಾದಂಥ ಲಂಕೆ, ರತ್ನಗಳಿಂದ ನಿರ್ಮಿತವಾದಂಥ ಲಂಕೆ, ವಿಶ್ವಕರ್ಮನಿಂದ ನಿರ್ಮಿತವಾದ ಅಂತಹ ಲಂಕೆಗೆ ಎಲ್ಲ ಕಡೆ ಕೆಲವೊಂದು ಜಾಗವನ್ನು ಬಿಟ್ಟು ಬೆಂಕಿ ಕೊಟ್ಟು ಬಿಟ್ಟು, ಇನ್ನು ಸಾಕು ಮುಂದೆ ನೋಡೋಣ ಅಂತ ಹೇಳಿ ಆ ಬೆಂಕಿಯನ್ನು ಸಮುದ್ರದ ನೀರಿನಲ್ಲಿ ತನ್ನ ಬಾಲಕ್ಕೆ ಬಂದ ಬೆಂಕಿಯನ್ನು ಆರಿಸಿಕೊಂಡು ಅಲ್ಲಿಂದ ಮತ್ತೆ ಬಂದಿದ್ದಾರೆ. ಎಲ್ಲ ಕಪಿಗಳಿಗೆ ಸಂತೋಷ ಆಯಿತು. ಎಲ್ಲ ಕಪಿಗಳು ಅಲ್ಲೇ ಇರುವಂತಹ ಮಧುವನದಲ್ಲಿ ಮಧುಪಾನವನ್ನೆಲ್ಲ ಮಾಡಿ ಸುಗ್ರೀವನ ಸನ್ನಿಧಾನಕ್ಕೆ ಬಂದಿದ್ದಾರೆ. ಸುಗ್ರೀವನಿಗೆ ಸಂತೋಷ ಆಯಿತು. ಸುಗ್ರೀವ ರಾಮದೇವರಿಗೆ ವಿಷಯ ತಿಳಿಸಿದ. ಹನುಮಂತ ಬಂದಿದ್ದಾನೆ,
ಬರಲಿಕ್ಕೆ ಹೇಳಿ ಅಂತ ಆಯಿತು. ಹನುಮಂತ ದೇವರು ಬಂದು ರಾಮನ ಪಾದಕ್ಕೆ ಎರಗುತ್ತಾರೆ. ಚೂಡಾಮಣಿಯನ್ನು ಅಲ್ಲಿ ರಾಮನಿಗೆ ಸಮರ್ಪಣೆ ಮಾಡಿದರು. ಎಂತಹ ಅದ್ಭುತ ಕಾರ್ಯವನ್ನು ಹನುಮಂತ ದೇವರು ಮಾಡಿದ್ರು. ರಾಮದೇವರು ಕೇಳಿದ್ರು, ಏನು ಕೊಡಬೇಕು ನಿನಗೆ? ಏನು ಬೇಡ ಅಂತ ಹೇಳಿದ. ಸ್ವಾತ್ಮ ಪ್ರಧಾನಂ, ತನ್ನನ್ನೇ ತಾನು ಕೊಟ್ಟು ಬಿಟ್ರು. ತನ್ನನ್ನೇ ತಾನು ಕೊಡುವುದು ಅಂದರೆ ಏನು? ಹನುಮಂತ ದೇವರ ಇಚ್ಛಾವರ್ತಿಯಾಗಿ, ಹನುಮಂತ ದೇವರಿಗೆ ಹೇಗೆ ಮನಸ್ಸು ಬರ್ತದೋ ಹಾಗೆ ನಾನು ನಡೀತೇನೆ ಅಂತ ಹನುಮಂತನ ವಶವರ್ತಿ ಆದರು, ಇಚ್ಛಾವರ್ತಿ ಆದರು. ಇದು ಸುಂದರ ಕಾಂಡ. ರಾವಣನನ್ನ ಯುದ್ಧ ಮಾಡಿಯೇ ಸೀತೆಯನ್ನು ಕರ್ಕೊಂಡು ಬರಬೇಕು ಅಂತ ತೀರ್ಮಾನ ಆಯಿತು. ಹಾಗೆ ಅವ ಸೀತೆಯನ್ನು ಹಿಂದಿರುಗಿಸುವವ ಅಲ್ಲ. ಎಲ್ಲ ಮಾತುಕತೆ ಆಯಿತು. ಸುಗ್ರೀವನಿಗೆ ಆಜ್ಞೆ ಮಾಡಿದ ರಾಮ ಸೈನ್ಯವನ್ನೆಲ್ಲ ಒಟ್ಟು ಮಾಡಿ ಸೇತುವೆಯನ್ನು ಕಟ್ಟಿಕೊಂಡು ಲಂಕೆಗೆ ಬರೋಣ. ಸಮುದ್ರದ ದಡಕ್ಕೆ ಬಂದವನಾಗಿ ರಾಮಚಂದ್ರ ಅಲ್ಲೇ ಇದ್ದಾನೆ ಅಂತ. ವರುಣ ಬರ್ತಾ ಇಲ್ಲ, ಸೇತುವೆ ಕಟ್ಟಲಿಕ್ಕೆ ಅನುಮತಿಯನ್ನು ಕೊಡುತ್ತಾ ಇಲ್ಲ. ಏನೋ ಒಂದು ಕಲ್ಲಿಯ ಆವೇಶ ಆಗಿದೆ. ರಾಮ ಸುಮ್ಮನೆ ಅಲ್ಲೇ ಇದ್ದ, ಒಂದಲ್ಲ ಎರಡಲ್ಲ 3 ದಿವಸಗಳವರೆಗೆ ಅಲ್ಲೇ ಇದ್ದ. ಆ ಸಂದರ್ಭದಲ್ಲಿ ವಿಭೀಷಣ ಅಲ್ಲಿಗೆ ಬಂದಿದ್ದ. ವಿಭೀಷಣ ರಾವಣನಿಗೆ ಸ್ವಲ್ಪ ಬುದ್ಧಿ ಹೇಳಿದ. ರಾಮನ ಪತ್ನಿಯನ್ನು ಅಪಹರಣ ಮಾಡಿದ್ದು ಸರಿಯಲ್ಲ, ಇದು ನಮ್ಮ ವಿನಾಶಕ್ಕೆ ಕಾರಣ ಆಗಿತ್ತು, ಜಾಗೃತಿಯಾಗಿ ಇರುವುದು. ಈ ಬುದ್ಧಿ ಮಾತು ಅವನಿಗೆ ಹಿಡಿಸಲಿಲ್ಲ. ಗಡೀಪಾರು ಮಾಡಿದ್ದಾನೆ ವಿಭೀಷಣ. ವಿಭೀಷಣ ಮತ್ತೆ ಎಲ್ಲಿ ಹೋಗಬೇಕು? ರಾಮನಿಗೆ ಶರಣಾಗತನಾಗ. ವಿಭೀಷಣ ರಾಮನಲ್ಲಿಗೆ ಬಂದವರನ್ನೇ ಕಪಿಗಳೆಲ್ಲ ನೋಡಿ. ಈ ವಿಭೀಷಣ ರಾವಣನ ಕಡೆಯವ, ಅವ ಬೇಡ. ಶತ್ರುಗಳ ಕಡೆಯವ ನಮಗೆ ಬೇಡ. ರಾಮನ ಬಳಿ ವಿಷಯ ಹೋಯಿತು. ವಿಭೀಷಣ ಬರ್ತಾ ಇದ್ದಾನೆ. ರಾಮ ಹನುಮಂತನ ಬಳಿಗೆ ಕೇಳಿ ಅಂತ. ಹನುಮಂತ ಹೇಳಿದ, ಏನು ತೊಂದರೆ ಇಲ್ಲ, ನಾನು ಅಲ್ಲಿಗೆ ಹೋದಾಗ ಸರಿಯಾದ ನ್ಯಾಯಯುತವಾಗಿ ಮಾತನಾಡಿದವ ಅಂದರೆ ಅವನ ಒಬ್ಬನೇ ವಿಭೀಷಣ, ಅವ ಬರಬಹುದು. ಹನುಮಂತ ಹೇಳಿದ ಮಾತು ಅದು ರಾಮದೇವರು ಕೇಳಿದ್ದಾರೆ. ಮಾತ್ರವಲ್ಲ, ರಾಮದೇವರು ಒಂದು ಮಾತನ್ನು ಹೇಳ್ತಾರೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ. ಒಂದು ಬಾರಿ ನನ್ನಲ್ಲಿ ಬಂದು ನಾನು ನಿನ್ನವ ಅಂತ ಹೇಳಿದ್ರೆ ಸಾಕು. ಅಭಯಂ ಸರ್ವಭೂತೇಭ್ಯ ದದಾಮಿ ಏತತ್ ವ್ರತಂ ಮಮ. ಇದು ನನ್ನ ವ್ರತ. ಅವರಿಗೆ ಅಭಯದಾನವನ್ನು ಮಾಡುತ್ತೇನೆ. ಅದು ಯಾರೇ ಇರಲಿ. ರಾವಣನೇ ಈಗ ಬಂದು ಶರಣಾಗತಿಯನ್ನು ಹೊಂದಿದರೆ ಅವನಿಗೆ ನಾನು ಅಭಯದಾನವನ್ನು ಮಾಡುತ್ತೇನೆ. ಇದು ನನ್ನ ವ್ರತ. ಎಷ್ಟೇ ಪಾಪಕರ್ಮಗಳನ್ನು ಮಾಡಿರಲಿ, ಸಕೃದೇವ ಪ್ರಪನ್ನ, ಅಷ್ಟು ಪಾಪವನ್ನು ಮಾಡಿದ್ರು ರಾಮ ಅಂತ ಒಂದು ಬಾರಿ ಅವನನ್ನು ನೆನೆಸಿಕೊಂಡ್ರೆ ಸಾಕು, ಎಲ್ಲ ಪಾಪದಿಂದ ಬಿಡುಗಡೆ ಗೊಳಿಸ್ತಾನೆ. ಇದು ರಾಮ ಕೊಡುವ ಸಂದೇಶ. ತವಾಸ್ಮೀತಿ ಚ ಯಾಚತೆ, ನಾನು ನಿನ್ನವ, ಆ ಭಾವನೆ ಬರಬೇಕು ರಾಮನಲ್ಲಿ. ಅಭಯಂ ಸರ್ವಭೂತೇಭ್ಯ ದದಾಮಿ ಏತತ್ ವ್ರತಂ ಮಮ. ಇದು ನನ್ನ ವ್ರತ, ದೃಢವಾದಂತಹ ವ್ರತ ನನ್ನದು ಅಂತ ಮಾತನ್ನು ಹೇಳ್ತಾನೆ. ವಿಭೀಷಣನ ಸೇರಿಸಿಕೊಂಡ. 3 ದಿವಸ ಆಯಿತು. ಸಮುದ್ರ ರಾಜ ಬಂದಿಲ್ಲ. ಕಣ್ಣನ್ನು ಕೆಂಪು ಮಾಡಿಕೊಂಡ ಅಂತಾರ. ಬಾಣವನ್ನು ತೆಗೆದ, ಸಮುದ್ರವನ್ನು ಒಣಗಿಸಿ ಬಿಡ್ತೇನೆ. ಅಷ್ಟರಲ್ಲಿ ಸಮುದ್ರ ರಾಜ ವರುಣ ಬಂದ ಅಂತೆ. ಫಲಪುಷ್ಪಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡೋಡಿ ಬಂದ. ರಾಮ, ನಿನಗೆ ಶರಣಾಗತನಾಗಿದ್ದೇನೆ ನಾನು. ರಾಮ ತೆಗೆದ ಬಾಣ ಅದು ಅಮೋಘ ಬಾಣ, ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ತೆಗೆದಾಗಿದೆ, ಹೂಡಿಯಾಗಿದೆ, ಎಲ್ಲಿಗೆ ಬಿಡಬೇಕು?
ವರುಣ ಹೇಳಿದ, ಸಮುದ್ರ ಮಧ್ಯದಲ್ಲಿ ಒಂದು ಮರುಭೂಮಿ ಇದೆ, ಅಲ್ಲಿ ಬ್ರಹ್ಮದೇವರಿಂದ ಅವಧ್ಯರಾದಂತಹ ಎಲ್ಲ ರಾಕ್ಷಸರು ಇದ್ದಾರೆ, ಅವರಿಗೆ ಬಿಡುವಂತೆ ವರುಣ ಹೇಳಿದ, ಪ್ರಾರ್ಥನೆ ಮಾಡಿದ. ಆ ಬಾಣವನ್ನು ರಾಮ ಅಲ್ಲಿಗೆ ಪ್ರಯೋಗ ಮಾಡಿದ. ಅಲ್ಲಿ ಇರುವ ದೈತ್ಯರನ್ನೆಲ್ಲ ಬಾಣ ಸಂಹಾರ ಮಾಡಿತು. ಮತ್ತೆ ಬಂದು ರಾಮನ ಬತ್ತಳಿಗೆಯಲ್ಲಿ ಬಂದು ಕೂತಿತು. ಸಮುದ್ರ ರಾಜ ಜಾಗವನ್ನು ಬಿಟ್ಟ ಸೇತುವೆ ನಿರ್ಮಾಣಕ್ಕೆ. ಸೇತುವೆ ನಿರ್ಮಾಣ ಪ್ರಾರಂಭ ಆಯಿತು. ನಳ ಅಂತ ಒಬ್ಬ ವಿಶ್ವಕರ್ಮನೇ ಅವತಾರ ಮಾಡಿದ. ನಳ ಅಂತ ಒಬ್ಬ ಕರ್ಮ, ಅವನ ನೇತೃತ್ವದಲ್ಲಿ ಒಂದು ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಆಯಿತು. ಎಲ್ಲರೂ ಸೇತುವೆಯಲ್ಲಿ ಹೊರಟು ಲಂಕೆ ಬಂತು. ರಾಮ ಇನ್ನೊಮ್ಮೆ ರಾವಣ ಏನನ್ನುತ್ತಾನೆ ನೋಡೋಣ ಅಂತ ದೂತನನ್ನಾಗಿ ಅಂಗದನನ್ನು ಕಳಿಸಿದ. ಅಂಗದ ರಾವಣನ ಬಳಿಗೆ ಹೋಗಿ ಹೇಳಿದ, ರಾಮನ ನೇತೃತ್ವದಲ್ಲಿ ಎಲ್ಲ ಕಪಿ ಸೈನ್ಯ ಬಂದಾಗಿದೆ, ಕೊನೆಯ ಮಾತನ್ನು ನಿನ್ನಲ್ಲಿ ಕೇಳಲಿಕ್ಕೆ ಹೇಳಿದ. ಸೀತೆಯನ್ನು ಬಿಡ್ತೀಯೋ ಇಲ್ಲವೋ, ಯುದ್ಧ ಮಾಡಬೇಕು ಏನು ಹೇಳು, ಎಷ್ಟು ಮಾತ್ರಕ್ಕೂ ಸಾಧ್ಯ ಇಲ್ಲ ಅಂತ ರಾವಣ ಹೇಳಿದ. ಯುದ್ಧಕ್ಕೆ ತಯಾರು ನಾವು. ಅಂಗದ ಬಂದು ರಾಮನ ಬಳಿಗೆ ಹೇಳಿದ, ಯುದ್ಧಕ್ಕೆ ತಯಾರು. ಸರಿ, ಯುದ್ಧ ಪ್ರಾರಂಭ ಆಯಿತು. ಯುದ್ಧ ಪ್ರಾರಂಭದಲ್ಲಿಯೇ ರಾವಣನ ಕಡೆಯವರು ಬಹಳಷ್ಟು ಮಂದಿ ಬಂದರು. ಮೊದಲು ಕುಂಭಕರ್ಣನ ಮಕ್ಕಳೆಲ್ಲ ಬಂದರು, ಅವರೊಟ್ಟಿಗೆ ಯುದ್ಧ ಆಯಿತು. ಅವರನ್ನೆಲ್ಲ ಇವರು ಸಾಯಿಸಿದ್ರು ಕಪಿಗಳು. ರಾವಣನ ಕೆಲವೊಂದು ಪುತ್ರರೆಲ್ಲ ಇದ್ದರು, ಅವರೆಲ್ಲರೂ ಕೂಡ ಬಂದರು. ಅವರು ಕೂಡ ಸತ್ತು ಹೋದರು. ಇದು ಆಗುವ ಕೆಲಸ ಅಲ್ಲ ಅಂತ ಹೇಳಿ ರಾವಣನೇ ಯುದ್ಧಕ್ಕೆ ಬಂದ. ರಾಮನಿಗೆ ಮತ್ತು ರಾವಣನಿಗೆ ಯುದ್ಧ. ಎಂತಹ ಯುದ್ಧ ಅದನ್ನು ನೋಡಲಿಕ್ಕೆ ಎಲ್ಲ ದಿಕ್ಕಿನಿಂದಲೂ ಕೂಡ ದೇವತೆಗಳು ಬಂದಿದ್ದಾರೆ. ಅದಕ್ಕೆ ಒಂದು ಸಾದೃಶ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ರಾಮ ರಾವಣಯೋ ಯುದ್ಧ, ರಾಮ ರಾವಣಯೋ ಇವ. ರಾಮ ಮತ್ತು ರಾವಣನ ಯುದ್ಧ ಹೇಗಿತ್ತು? ಯಾರ ಯುದ್ಧದಾಗೆ ಇತ್ತು? ದೃಷ್ಟಾಂತ ಇಲ್ಲ. ರಾಮ ರಾವಣರಂತೆ ಇತ್ತು. ಒಬ್ಬನ ಮುಖ ಹೇಗಿದೆ? ಅದು ಚಂದ್ರನಂತ ಇದೆ ಅಂತ ಹೇಳ್ಬೋದು. ಆದರೆ ಇದಕ್ಕೆ ದೃಷ್ಟಾಂತ ಇಲ್ಲ. ರಾಮ ಮತ್ತು ರಾವಣರ ಯುದ್ಧಕ್ಕೆ ದೃಷ್ಟಾಂತವೇ ಇಲ್ಲ, ಅವರೇ ದೃಷ್ಟಾಂತ. ಅಂತಹ ಯುದ್ಧ ನಡೆಯಿತು. ರಾವಣ ಕೆಳಗೆ ಬಿದ್ದ. ರಾವಣನಿಂದ ಆಗಲಿಲ್ಲ, ಎಲ್ಲ ಆಯುಧ ಎಲ್ಲ ಹೋಯಿತು. ರಾಮ ರಾವಣನಿಗೆ ಧೈರ್ಯ ಕೊಟ್ಟ. ದಿಕ್ಕೆಟ್ಟು ನಿಂತಹ ರಾವಣನಿಗೆ ರಾಮ ಹೇಳಿದ, ಹೋಗು, ನಿನ್ನನ್ನು ಬಿಟ್ಟಿದ್ದೇನೆ, ಮತ್ತೆ ನೀನು ಆಯಾಸ ಪರಿಹಾರವನ್ನು ಮಾಡಿಕೊಂಡು ಬೇಕಾದರೆ ಬಾ ಅಂತ ಹೇಳಿ. ರಾವಣ ಅವಮಾನಿತನಾಗಿ ಹೊರಟೆ ಹೋದ. ಕೆಳಗೆ ಮುಖ ಮಾಡಿಕೊಂಡು ಓಡಿ ಹೋದ. ಓಡಿ ಹೋದವನೇ ಮಾಡಿದ ಕೆಲಸ ಕುಂಭಕರ್ಣನನ್ನು ಎಬ್ಬಿಸುವ ಕೆಲಸ. ಗಡದ್ದಾಗಿ ನಿದ್ದೆ ಮಾಡುತ್ತಾ ಇರುವ ಕುಂಭಕರ್ಣನ ಎಬ್ಬಿಸುವುದು ಅಂದರೆ ಬಹಳ ಕಷ್ಟದ ಕೆಲಸ. ಸಾಮಾನ್ಯರು ನಿದ್ದೆ ಮಾಡುತ್ತಾ ಇದ್ದರೇನೆ ಅವರನ್ನು ಎಬ್ಬಿಸಬೇಕಾದರೆ ಕಷ್ಟ. ಇನ್ನು ದಿನ ಯಾವಾಗಲೂ ನಿದ್ರೆಯನ್ನೇ ವರವನ್ನಾಗಿ ಬೇಡಿದವ ಕುಂಭಕರ್ಣ. ಅಂತಹ ಕುಂಭಕರ್ಣನ ಎಬ್ಬಿಸುವುದು ಅಂದರೆ ಎಷ್ಟೋ 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 ಪ್ರಾಣಿಗಳ ಬಲಿಯಾಯಿತು. ರಾವಣನಿಗೆ ಕುಂಭಕರ್ಣನಿಗೆ ತಿನ್ನಲಿಕ್ಕೆ ಕೊಡಬೇಕು. ಅಂತೂ ಕಷ್ಟಪಟ್ಟು ಎಬ್ಬಿಸಿದ್ರು, ಅವನಿಗೆ ಹೊಟ್ಟೆ ತುಂಬಿತು. ರಾವಣ ಹೇಳಿದ, ರಾಮ ಯುದ್ಧಕ್ಕೆ ಬಂದಿದ್ದಾನೆ, ಸೀತೆಯನ್ನು ನಾನು ಕರ್ಕೊಂಡು ಬಂದು ಇಟ್ಟಿದ್ದೇನೆ. ಕುಂಭಕರ್ಣ ಹೇಳಿದ, ಎಂಥ ಕೆಲಸ ಮಾಡಿದ್ದೀನಿ, ವಾಪಸ್ ಕೊಟ್ಟು ಬಿಡು, ಯಾಕೆ ಬೇಕು ನಮಗೆ? ಎಂತಹ ಮಾತು ಕುಂಭಕರ್ಣನಿಂದ ಬಂತು. ಯಾಕೆ ಅಂದರೆ ಅವರ ಒಳಗೆ ಕೂಡ ಒಬ್ಬರು ಒಳ್ಳೆಯ ಜೀವಿ ಇದ್ದಾರೆ. ರಾವಣ ಕುಂಭಕರ್ಣರು ಯಾರು? ಜಯ ವಿಜಯ. ಒಮ್ಮೊಮ್ಮೆ ಒಳ್ಳೆಯ ಮಾತು ಕೂಡ ಬರ್ತದೆ. ರಾವಣ ಜೋರು ಮಾಡಿದ, ಬುದ್ಧಿಭ್ರಮಣೆ ಆಗಿದೆ ನನಗೆ, ಇಡೀ ಲಂಕೆಯಲ್ಲಿ ನನ್ನ ಎಲ್ಲ ಸೈನ್ಯ
ಸತ್ತು ಹೋಗಿದೆ, ನಾನು ಕೂಡ ಹೇಗಾದರೂ ಮಾಡಿ ಬದುಕಿ ಬಂದಿದ್ದೇನೆ, ನೀನು ಯುದ್ಧಕ್ಕೆ ಹೋಗಬೇಕು ಅಂತ ಬಹಳವಾಗಿ ಬೈದದ್ದರಿಂದ ಕುಂಭಕರ್ಣ ಹೊರಟ ಯುದ್ಧ. ಕುಂಭಕರ್ಣನಿಂದ ಕೆಲವೊಂದು ಕಪಿಗಳೆಲ್ಲ ಸತ್ತು ಹೋದವು. ಕುಂಭಕರ್ಣ ಬಂದವನೇ ಎಲ್ಲರನ್ನೂ ಕೂಡ ಸದೆ ಬಡಿಯುತ್ತಾ ರಾಮನ ಬಳಿಗೆ ಬಂದಿದ್ದ. ರಾಮ ಮತ್ತು ಕುಂಭಕರ್ಣನಿಗೆ ಯುದ್ಧ ಆಯಿತು. ಕುಂಭಕರ್ಣನನ್ನು ರಾಮ ಸಂಹಾರ ಮಾಡಿ ರಾವಣನಿಗೆ ವಿಷಯ ಹೋಯಿತು, ಕುಂಭಕರ್ಣ ಸತ್ತ. ಏನೋ ಒಂದು ಸ್ವಲ್ಪ ಧೈರ್ಯದಲ್ಲಿದ್ದ ಕುಂಭಕರ್ಣ ಇದ್ದಾನೆ ಅಂತ. ಅವನೂ ಸತ್ತ ಮೇಲೆ ಅಳಿದು ಉಳಿದ ಧೈರ್ಯವೂ ಹೋಯಿತು. ಇನ್ನು ತನ್ನ ಮಗ ಒಬ್ಬನೇ, ಅವನೇ ಇಂದ್ರಜಿತ್. ಇನ್ನು ಅವನನ್ನೇ ಕಳಿಸೋಣ ಅಂತ ತೀರ್ಮಾನ ಮಾಡಿ ಹೋಗು ಅಂತ ಹೇಳಿದ. ಇಂದ್ರಜಿತ್ತು ಅಭಿಚಾರ ಹೋಮವನ್ನು ಮಾಡಿದ. ಹಿಂದಿನ ದಿವಸ ರಾತ್ರಿಯಲ್ಲಿ ಅಭಿಚಾರ ಹೋಮವನ್ನು ಮಾಡಿ ಮರು ದಿವಸ ಬೆಳಿಗ್ಗೆ ಮಾಯಾರಥವನ್ನು ಇಟ್ಟುಕೊಂಡು ಹೊರಟ. ಯುದ್ಧವನ್ನೆಲ್ಲ ಮಾಡಿದ. ಎಂತಹ ಯುದ್ಧ, ಬಹಳ ಘೋರವಾದಂತಹ ಯುದ್ಧ. ಯಾಕೆ ಅಂದರೆ ಇಂದ್ರಜಿತ್ತು ಕಾಣುತ್ತಾ ಇಲ್ಲ, ಮಾಯಾರಥದಲ್ಲಿ ಇದ್ದಾನೆ. ಬಂದವನೇ ಒಂದು ಅಸ್ತ್ರ ಪ್ರಯೋಗ ಮಾಡಿದ, ನಾಗ ಪಾಶಾಸ್ತ್ರ. ವಿಷಪೂರಿತವಾದಂತಹ ಅಸ್ತ್ರ. ಎಲ್ಲರೂ ಮೂರ್ಛಿತರಾಗಿ ಬಿದ್ದಿದ್ದಾರೆ. ಎಲ್ಲ ಕಪಿಗಳು ಮೂರ್ಛಿತರಾಗಿ ಬಿದ್ದಿದ್ದಾರೆ. ಗರುಡನನ್ನ ರಾಮ ಕರೆದ. ರಾಮನಿಂದ ಸಾಧ್ಯ ಆಗ್ತಾ ಇತ್ತು ನಾಗಪಾಶ ವಿಮೋಚನೆ ಮಾಡಲಿಕ್ಕೆ, ಆದರೂ ಒಂದು ಗರುಡನಿಗೆ ಅವಕಾಶ ಕೊಡಬೇಕು. ಎಲ್ಲ ದೇವತೆಗಳು ಕೂಡ ರಾಮ ಭೂಮಿಯಲ್ಲಿ ಅವತಾರ ಮಾಡಿದಾಗ ಬಂದಿದ್ದಾರೆ. ಗರುಡ ಕೇಳಿದ, ನಾನು ಕೂಡ ಅವತಾರ ಮಾಡ್ತೇನೆ. ರಾಮ ಹೇಳಿದ, ನೀನು ಅವತಾರ ಮಾಡೋದು ಬೇಡ, ಒಂದು ಸೇವೆಗೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದ. ಆ ಒಂದು ಸೇವೆಗೆ ಈಗ ಗರುಡನನ್ನು ಕರೆದಿದ್ದ. ಗರುಡ ಬಂದವನೇ ಎಲ್ಲ ನಾಗಪಾಶಾಸ್ತ್ರವನ್ನು ವಿಮೋಚನೆಗೊಳಿಸು. ಮತ್ತೆ ತಾನು ಹೋದ. ಇಂದ್ರಜಿತ್ತಿಗೆ ಗೊತ್ತಾಯಿತು ಇವರೆಲ್ಲ ಮತ್ತೆ ಬದುಕಿದ್ದಾರೆ. ಎರಡನೇ ಬಾರಿ ಬಂದ. ಬರುವಾಗ ಇನ್ನೊಮ್ಮೆ ಅಭಿಚಾರ ಹೋಮವನ್ನು ಮಾಡಿಕೊಂಡೇ ಬಂದ. ಹಾಗೆ ಬಂದಿಲ್ಲ, ಅಭಿಚಾರ ಹೋಮವನ್ನು ಮಾಡಿ ಮಾಯಾರಥವನ್ನು ಏರಿ ಯುದ್ಧಕ್ಕೆ ಬಂದಿದ್ದಾನೆ. ಘನಘೋರವಾದ ಯುದ್ಧವನ್ನು ಮಾಡಿದ್ದಾನೆ. ಜಾಂಬವಂತ ಕೂಡ ಕೆಳಗೆ ಬಿದ್ದಿದ್ದ. ವಿಭೀಷಣ ಬಂದು ನೋಡ್ತಾನೆ ಜಾಂಬವಂತನನ್ನು. ಲಕ್ಷ್ಮಣ ಅವನು ಬಂದು ನೋಡಿದ. ಎಲ್ಲರೂ ಬಿದ್ದಿದ್ದಾರೆ. ಲಕ್ಷ್ಮಣನು ಮೂರ್ಛಿತನಾದ. ವಿಭೀಷಣ ಕೇಳಿದ, ಇದ್ದೀಯಾ? ಜಾಂಬವಂತ ಸ್ವಲ್ಪ ಕಣ್ಣು ತೆರೆದು, ಇದ್ದೇನೆ. ಕೂಡಲೇ ಕೇಳಿದ, ಹನುಮಂತ ಇದ್ದಾನ? ಇದ್ದಾನೆ, ನಾನು ಬದುಕಿದೆ ಅಂತೆ. ಜಾಂಬವಂತ ಹೇಳ್ತಾನೆ, ಮೇರು ಪರ್ವತದಲ್ಲಿ ಒಂದು ಪರ್ವತ, ಅದರಂತೆ ಒಂದು ಭಾಗ ಗಂಧಮಾದನ ಅಂತ ಒಂದು ಪರ್ವತ ಇದೆ. ಅದನ್ನು ತಂದರೆ ಅದರಲ್ಲಿ ಸಂಜೀವಿನಿ ಇದೆ. ಅದರಿಂದ ನಾವೆಲ್ಲ ಬದುಕುತ್ತೇವೆ. ಇದು ಹನುಮಂತನಿಂದ ಮಾತ್ರ ಸಾಧ್ಯ. ಅವನಿಗೆ ಹೇಳಬೇಕು. ವಿಭೀಷಣ ಈ ಮಾತನ್ನು ರಾಮನಿಗೆ ಹೇಳಿದ. ರಾಮ ಆಜ್ಞೆ ಮಾಡಿದ, ಅದನ್ನು ತೆಗೆದುಕೊಂಡು ಬಾ ಅಂತ. 2000 ಯೋಜನದಷ್ಟು ವಿಶಾಲವಾದದ್ದು ಮೇರು ಪರ್ವತ. ಅದರಲ್ಲಿ ಒಂದು ಭಾಗ ಗಂಧಮಾದನ ಪರ್ವತ 100 ಯೋಜನ ವಿಸ್ತಾರವಾದ. ಲಂಕೆಯಿಂದ ಮೇರು ಪರ್ವತದವರೆಗೆ ಎಷ್ಟು ದೂರ? 50,000 ಯೋಜನ ದೂರ. ಹನುಮಂತ ಆಗ ಲಂಕೆಗೆ ಬಂದಿದ್ದು ಸಮುದ್ರವನ್ನು ಹಾರಿ 100 ಯೋಜನ ಅಷ್ಟೇ. ಗಂಧಮಾದನ ಪರ್ವತ ಮತ್ತು ಲಂಕೆಗೆ ದೂರ ಎಷ್ಟು ಅಂದರೆ 50,000 ಯೋಜನ ದೂರ. ಅದಕ್ಕಾಗಿ ಜಾಂಬವಂತ ಹೇಳಿದ್ದು, ಇದು ಹನುಮಂತನಿಂದ ಮಾತ್ರ ಸಾಧ್ಯ. ಹನುಮಂತ ಅಲ್ಲಿಂದ ಹಾರಿ ಗಂಧಮಾದನ ಪರ್ವತವನ್ನು ಮಾತ್ರ
ಅಲ್ಲಿಂದ ಕಿತ್ತಿದ, ಎತ್ತಿಕೊಂಡು ಬಂದ. ಯಾವಾಗ ಅದರ ಗಾಳಿ ತಾಗಿತೋ ಆಗ ಎಲ್ಲರೂ ಕೂಡ ಎಚ್ಚರಗೊಂಡರು. ಮೃತ ಸಂಜೀವಿನಿ ಮುಖ್ಯ ಸಂಧಾನ ಕರಣೀಪವ ಸವರ್ಣ ಕರಣೀ ಚೈವ ವಿಶಲ್ಯ ಕರಣೀತಿ ಚ. ಎಂತಹ ಔಷಧ ಅದರಲ್ಲಿ ಇದೆ. ಮೃತ ಸಂಜೀವಿನಿ ಮುಖ್ಯವಾಗಿ ಇರುವಂಥದ್ದು ಅದರಲ್ಲಿ ಔಷಧ ಮೃತ ಸಂಜೀವಿನಿ ಅಂತ. ಯಾರು ಮೃತರಾಗಿದ್ದಾರೆ ಅವರು ಬದುಕಿ ಬಿಡ್ತಾರೆ. ಸಂಧಾನ ಕರಣೀಪರ ಅಂಗಾಂಗಗಳೊಂದು ಅವರವರ ಅಂಗಾಂಗ ಕಿತ್ತು ಎಲ್ಲೆಲ್ಲೋ ಹೋಗಿರ್ತದೆ. ಇದರದ್ದು ಗಾಳಿ ತಾಗಿದ್ರೆ ಸಾಕು ಅವರವರ ಅಂಗಾಂಗಗಳು ಒಂದು ಮತ್ತೆ ಕೂಡುತ್ತಾರೆ. ಸಂಧಾನ ಕರಣಿ. ಸವರ್ಣ ಕರಣಿ ಚೈವ ಬೆಂಕಿಯಿಂದ ಗಾಯದಿಂದ ಚರ್ಮದ ಬಣ್ಣ ಎಲ್ಲ ಹೋಗಿರ್ತದೆ. ಇದರದ್ದು ಗಾಳಿ ತಾಗಿದ್ರೆ ಸಾಕು ಸವರ್ಣ ಕರಣಿ ಮೊದಲಿದ್ದ ಬಣ್ಣವೇ ಚರ್ಮದ್ದು ಬಂದು ಬಿಡ್ತದೆ. ವಿಶಲ್ಯ ಕರಣೀತಿ ಚ ಯಾರ ಯಾರ ದೇಹಕ್ಕೆ ಶಲ್ಯ ಈಟಿ ಆಯುಧಗಳು ಹೋಗಿದ್ದಾವೋ ಅದೆಲ್ಲ ಹೊರಗೆ ಬಂದು ಬಿಡುತ್ತದೆ. ಎಂತಹ ಅದ್ಭುತವಾದಂತಹ ಗಂಧಮಾದನ ಪರ್ವತ ಅದು. ಅದನ್ನು ತಂದ ಕೂಡಲೇ ಎಲ್ಲರೂ ಎಚ್ಚೆತ್ತು ಕೂತಿದ್ದಾರೆ. ಕೆಲಸ ಮುಗಿತಲ್ಲವೇ? ರಾಮ ಹೇಳಿದ ಆ ಪರ್ವತ ಅಲ್ಲಿಗೆ ಹೋಗಿ ಮತ್ತೆ ಹಾರಿ ಹೋಗಿಲ್ಲ ಹನುಮಂತ ದೇವರು. ಇದ್ದಲ್ಲಿಂದಲೇ ಆ ಪರ್ವತವನ್ನು ಎಸೆದಿರುವಂತೆ ಎಲ್ಲಿಂದ ಕಿತ್ತಿದ್ದಾರೋ ಅಲ್ಲೇ ಹೋಗಿ ಸ್ವಲ್ಪವೂ ವ್ಯತ್ಯಾಸ ಇಲ್ಲದೆ ಬಿದ್ದಿದ್ರು. ಎಂತಹ ಪರಾಕ್ರಮ ಹನುಮಂತ ದೇವರು. ಜಗತ್ತು ಪ್ರಾಣನಿಂದ ಮಾತ್ರ ಇದು ಸಾಧ್ಯ. ಹನುಮಂತ ದೇವರು ಮುಖ್ಯ ಪ್ರಾಣನೇ ಅಂತ ಗೊತ್ತಾಯಿತು ಜಗತ್ತಿಗೆ. ಎಲ್ಲರಿಗೂ ಕೂಡ ಪ್ರಾಣಶಕ್ತಿಯನ್ನು ಕೊಡುವವರು ತಾನೆ. ಅವರಿಂದನೇ ಎಲ್ಲರೂ ಬದುಕುತ್ತಾ ಇರುವುದು ತಾನೆ. ಏನೋ ಒಂದು ಉಸಿರಾಟವನ್ನು ಮಾಡ್ತಾ ಇದ್ದೇವೆ ಅಂದರೆ ಅದು ಹನುಮಂತ ದೇವರ ಅನುಗ್ರಹ, ಮುಖ್ಯ ಪ್ರಾಣ ದೇವರ ವಾಯುದೇವರ ಅನುಗ್ರಹ. ಇಂದ್ರದೇವಿಗೆ ಮತ್ತೆ ಗೊತ್ತಾಯಿತು ಎಲ್ಲ ಬದುಕಿದ್ದಾರೆ. ಮತ್ತೆ ಒಂದು ಆದಿಕಾರ ಹೋಮ ನಡೀತು. ಮತ್ತೆ ಮಾಯಾರಥ ಮತ್ತೆ ಯುದ್ಧಕ್ಕೆ ಬಂದ. ನಾಗಪಾಶಾಸ್ತ್ರವನ್ನು ಬಿಡಬೇಕು, ಅಷ್ಟರಲ್ಲಿ ರಾಮ ಬಾಣವನ್ನು ಬಿಟ್ಟಿಲ್ಲ, ಕೇವಲ ಹಿಡಿಕೊಂಡ. ಬಾಣ ಹೂಡಿದ್ದಾನೆ ಮಾತ್ರ. ಅದನ್ನು ನೋಡಿದ ಇಂದ್ರಜಿತ್, ನಾಗಪಾಶವನ್ನೇ ಬಿಟ್ಟಿಲ್ಲ. ಹೆದರಿ ಬಿಟ್ಟ. ರಾಮ ಇನ್ನು ಏನು ಮಾಡ್ತಾನೋ. ರಾಮನಿಗೆ ಆ ಸಾಮರ್ಥ್ಯ ಇತ್ತು. ಪಾಶದ ವಿಮೋಚನೆಯನ್ನು ಮಾಡುವ ಸಾಮರ್ಥ್ಯ ರಾಮನಿಗಿಲ್ಲದೆ ಇರುತ್ತದೆ. ಆದರೂ ಒಮ್ಮೆ ಗರುಡನಿಗೆ ಅವಕಾಶ ಕೊಡಬೇಕು, ಒಮ್ಮೆ ಹನುಮಂತ ದೇವರಿಗೆ ಅವಕಾಶ ಕೊಡಬೇಕು. ಅವರ ಪರಾಕ್ರಮ ಜಗತ್ತಿಗೆ ಗೊತ್ತಾಗಬೇಕು ಅಂತ ಸುಮ್ಮನೆ. ಈಗ ರಾಮನೇ ಬಾಣವನ್ನು ವಿಮೋಚನಾಸ್ತ್ರವನ್ನು ಪ್ರಯೋಗ ಮಾಡೋಣ ಅಂತ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅದನ್ನು ನೋಡಿ ಇಂದ್ರಜಿತ್ತು ಓಡಿಯೇ ಬಿಟ್ಟ. ಬಾಣ ಮಾತ್ರ ಇದೆ. ರಾಮದೇವರ ಬಾಣ ಅದು ಅಮೋಘ ಬಾಣ, ವ್ಯರ್ಥ ಆಗುವುದಿಲ್ಲ. ಅದು ಹೋಗಿ ಇದ್ದ ಬದ್ದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿತ್ತು. ಇಂದ್ರಜಿತ್ತು ರಾವಣನಿಗೆ ಹೇಳಿದ, ಏನು ಮಾಡಲಿ? ಇಲ್ಲ, ಇನ್ನೊಮ್ಮೆ ಪ್ರಯತ್ನ ಮಾಡು ಅಂತ ರಾವಣ ಹೇಳಿದ. ಮತ್ತೆ ಆಬಿಕಾರ ಹೋಮಕ್ಕೆ ಕೂತಿದ್ದಾನೆ. ವಿಭೀಷಣ ಹೇಳಿದ ರಾಮನಿಗೆ, 4ನೆಯ ಬಾರಿ ಆಭಿಚಾರ ಹೋಮವನ್ನು ಮಾಡಿದರೆ ಅವ ಅವಧ್ಯನಾಗಿ ಬಿಡುತ್ತಾನೆ. ಇದು ಬ್ರಹ್ಮದೇವರ ವರ. 4 ಬಾರಿ ಆಭಿಚಾರ ಹೋಮವನ್ನು ಮಾಡಿದ ಮೇಲೆ ಅವ ಅವಧ್ಯ, ಅವನನ್ನು ಯಾರೂ ಕೊಲ್ಲುವ ಹಾಗೆ ಇಲ್ಲ. ಈ ವಿಷಯವನ್ನು ಹೇಳಿದ ಕೂಡಲೇ ರಾಮ ಲಕ್ಷ್ಮಣನ ಕಳಿಸಿದ. ಲಕ್ಷ್ಮಣನಿಗೆ ಒಂದು ಅವಕಾಶ ಕೊಡಬೇಕಿತ್ತು. ಯಾಕೆ ಕೊಡಬೇಕಿತ್ತು? ರಾಮನೇ ಕೊಲ್ಲಬಹುದಿತ್ತು ಇಂದ್ರಜಿತ್ತುವನ್ನು. ಅವ ಓಡಿ ಹೋದವನಲ್ಲವೇ? ಓಡಿ ಹೋದವನನ್ನು ರಾಮ ಕೊಲ್ಲುವುದು ಎಷ್ಟು ಹಾಗೆ? ಅದು ರಾಮನ ಪರಾಕ್ರಮಕ್ಕೆ ಕುತ್ತು. ಲಕ್ಷ್ಮಣನನ್ನು ಕಳಿಸಿದ. ಲಕ್ಷ್ಮಣ ಅಭಿಚಾರ ಹೋಮಕ್ಕಿಂತಲೇ ಯುದ್ಧಕ್ಕೆ ಹೋದ. ಪರಸ್ಪರ ಯುದ್ಧ ಆಯಿತು. ಯುದ್ಧದಲ್ಲಿ ಮಾತ್ರ ಲಕ್ಷ್ಮಣ ಮೂರ್ಛಿತನ.
ಹನುಮಂತ ದೇವರಿಗೆ ಸೂಚನೆ ಮಾಡಿದಂತೆ ರಾಮ ಮತ್ತೆ ಅಲ್ಲಿಗೆ ಹೋಗಿ ಗಂಧಮಾದನ ಪರ್ವತವನ್ನು 2ನೇ ಬಾರಿ ತಂದಿದ್ದಾನೆ. ಇದ್ದ ಬದ್ದ ಕಪಿಗಳೆಲ್ಲ ಎತ್ತರಗೊಂಡಿದ್ದಾರೆ. ಲಕ್ಷ್ಮಣನು ಕೂಡ ನಿದ್ದೆಯಿಂದ ಎಚ್ಚೆತ್ತವನೆಂತ ಕೂತ. ಅಲ್ಲ, ಕಪಿಗಳು ಮಾತ್ರ ಎಚ್ಚರಗೊಂಡಿದ್ದಾರೆ. ಅಷ್ಟೆಲ್ಲ ರಾಕ್ಷಸರು ಸತ್ತಿದ್ರಲ್ಲಿ ಅವರೆಲ್ಲ ಎಚ್ಚರಗೊಂಡಿಲ್ವಾ? ಇಲ್ಲ. ಯಾಕೆ ಅಂದರೆ ಅವರ ದೇಹ ಅಲ್ಲಿ ಇದ್ದೇ ಇಲ್ಲ. ರಾವಣನಿಗೆ ಅವಮಾನ ಆಗ್ತಾ ಇದ್ದಾನೆ. ತನ್ನ ಸೈನ್ಯ ಇಷ್ಟು ಸತ್ತಿತು ಆಗಬಾರದು. ಆಜ್ಞೆ ಮಾಡಿದ್ದ, ನಮ್ಮವರು ಯಾರು ಸಾಯ್ತಾರೆ ಅವರನ್ನೆಲ್ಲ ಸಮುದ್ರಕ್ಕೆ ಎಸೆದು ಬಿಡಿ ಅಂತ. ಆದ್ದರಿಂದ ರಾಕ್ಷಸರು ಯಾರು ಇದ್ದರು, ಸತ್ತಾಗ ಎಲ್ಲ ಎಸೆತಾ ಇದ್ರು. ಜಲಚರ ಪ್ರಾಣಿಗಳು ತಿನ್ನುತ್ತಾ ಇದ್ರು. ಹೀಗೆ ಆಗ್ತಾ ಇತ್ತು. ಕಪಿಗಳೆಲ್ಲ ಇದ್ರು, ಕಪಿಗಳೆಲ್ಲ ಎಚ್ಚರಗೊಳ್ತಾ ಇತ್ತು. ಲಕ್ಷ್ಮಣ ಎಚ್ಚರಗೊಂಡವನೇ. ಮತ್ತೆ ಯುದ್ಧ ಪ್ರಾರಂಭ ಆಯಿತು. ಲಕ್ಷ್ಮಣ ಇಂದ್ರಜಿತುವನ್ನು ಸಂಹಾರ ಮಾಡಿದ. ಅಂತೂ ಲಕ್ಷ್ಮಣನಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟ. ಅಕ್ಷಕುಮಾರ, ಇಂದ್ರಜಿತು, ರಾವಣ ಮೂವರು ಸಮಬಲ ಪರಾಕ್ರಮಿ. ಅಕ್ಷಕುಮಾರನನ್ನ ಹನುಮಂತ ದೇವರೇ ಕೊಂದಿದ್ದಾನೆ. ಇಂದ್ರಜಿತುವನ್ನ ಲಕ್ಷ್ಮಣ ಕೊಂದ. ಇನ್ನು ಉಳಿದದ್ದು ಮಹಾಪರಾಕ್ರಮಿ ಅಂದರೆ ಒಬ್ಬ ರಾವಣ. ರಾವಣನಿಗೆ ಬಹಳ ಹೆದರಿಕೆ ಆಯಿತು. ಆದರೂ ಅವ ಸುಮ್ಮನೆ ಕೂತಿಲ್ಲ. ಅವನ ಬಳಿ ಒಂದು ಮೂಲ ಬಲ ಅಂತ ಇತ್ತು. ನಿನ್ನೆ ಹೇಳಿದ್ದೆ, ಮೂಲವಾದಂಥ ಒಂದು ಬಲ. ಅದೇ 36,000 ಮಹೋಘ ಅಕ್ಷೋಹಿಣಿ ಸೈನ್ಯ. ಮಹೋಘ ಅಕ್ಷೋಹಿಣಿ ಸೈನ್ಯ 36,000. ಒಂದು ಮಹೋಘ ಅಂದರೆ ಒಂದು ಸಂಖ್ಯೆಯ ಮುಂದೆ 60 ಅಥವಾ 70 ಸೊನ್ನೆಯನ್ನು ಸೇರಿಸಿದೆ. ಒಂದು ಸಂಖ್ಯೆಯ ಮುಂದೆ 60 ಅಥವಾ 70 ಸೊನ್ನೆಯನ್ನು ಸೇರಿಸಿದರೆ ಅದು ಒಂದು ಮಹೋಘ. ಅಂತಹ 36,000 ಮಹೋಘ ಅಕ್ಷೋಹಿಣಿ ಸೈನ್ಯ ಅಷ್ಟು ಇತ್ತು ಅಂತ ಅದನ್ನು ಪ್ರಯೋಗಿಸಿದೆ. ಸಣ್ಣ ಲಂಕೆಯಲ್ಲಿ ಅಷ್ಟು ಹೇಗೆ ಇತ್ತು ಅಂದರೆ ಅದು ಬ್ರಹ್ಮದೇವರ ವರ. ಬ್ರಹ್ಮದೇವರ ವರಬಲದಿಂದ ಅಷ್ಟು ಸೈನ್ಯ ಅಷ್ಟು ಸಣ್ಣ ಲಂಕೆಯಲ್ಲಿ ಇತ್ತು ಅಂತ ಅವಕಾಶ ಬ್ರಹ್ಮದೇವರು ಕೊಟ್ಟಿತ್ತು. ಅದನ್ನು ಉಪಯೋಗ ಮಾಡೋಣ ಅಂತ ಅದನ್ನು ಕಳಿಸಿದ್ದಾನೆ. ಒಬ್ಬರು ರಾಮದೇವರು ಅದನ್ನು ಎಲ್ಲ ಸೈನ್ಯವನ್ನು ಸಂಹಾರ ಮಾಡಿದರು. ರಾಮನಲ್ಲದೆ ಬೇರೆ ಯಾರಿಗೂ ಇದು ಸಾಧ್ಯ ಇಲ್ಲ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲಿ ನೋಡಿದರಲ್ಲಿ ಶ್ರೀರಾಮಚಂದ್ರ. ಅಷ್ಟು ರೂಪವನ್ನು ಧಾರಿಸಿಕೊಂಡು ರಾಮದೇವರು ಈ ಮೂಲಬಲವನ್ನು, ರಾವಣನ ಮೂಲಬಲವನ್ನು ಸಂಹಾರ ಮಾಡಿದ್ದಾರೆ. ರಾವಣನಿಗೆ ಗೊತ್ತಾಯಿತು ಇನ್ನೇನು ಉಪಾಯ ಇಲ್ಲ, ತಾನೇ ಯುದ್ಧಕ್ಕೆ ಬರಬೇಕು. ತಾನೇ ಯುದ್ಧಕ್ಕೆ ಬಂದ ಅಂತ ರಥಾರೂಢನಾಗಿ ಯುದ್ಧಕ್ಕೆ ಬಂದ. ಅವನೊಟ್ಟಿಗೆ ಯಾರು ಯುದ್ಧ ಮಾಡಬೇಕು? ಅದು ರಾಮನ ಯುದ್ಧ ಮಾಡಬೇಕು. ಅದು ರಾಮನಿಗೆ ಮೀಸಲಿಟ್ಟ ಸುತ್ತು. ಅದು ಹನುಮಂತ ದೇವರಿಗೆ ಸಾಧ್ಯ ಇದೆ. ಆದರೂ ಮಧ್ಯದಲ್ಲಿ ಒಮ್ಮೆ ಹನುಮಂತ ದೇವರು ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಅಂತ ಈ ರಾವಣನಿಗೆ ಒಂದು ಮುಷ್ಟಿ ಪ್ರಹಾರವನ್ನು ಮಾಡಿದ್ರು ಅಂತ ಹೇಳಿ ಅದರಿಂದಲೇ ಅವ ಓಡಿ ಹೋಗಿದ್ದ ಹಿಂದೆ ಯುದ್ಧಕ್ಕೆ ಬಂದಾಗ. ಹನುಮಂತ ದೇವರಿಗೂ ಕೂಡ ಕೊಲ್ಲುವ ಸಾಮರ್ಥ್ಯ ಇದೆ. ಆದರೆ ಭಗವಂತನೇ ಜಯ ವಿಜಯರಿಗೆ ಮಾತನ್ನು ಕೊಟ್ಟಿದ್ದ, ನಾನೇ ನೀವು ಅವತಾರವನ್ನು ರಾಕ್ಷಸರಾಗಿ ಬಂದಾಗ ನಾನೇ ಸಂಹಾರ ಮಾಡುತ್ತೇನೆ. ರಥಾರೂಢನಾಗಿ ಬಂದ ರಾವಣನ ಜೊತೆಯಲ್ಲಿ ಯುದ್ಧ ಪ್ರಾರಂಭ ಆಯಿತು. ರಾಮ ನಿಂತು ಯುದ್ಧಕ್ಕೆ ಪ್ರಾರಂಭ ಮಾಡಿದ. ಇಂದ್ರನಿಗೆ ಇದು ಸರಿಯಾಗಿ ಕಾಣಲಿಲ್ಲ. ದುಷ್ಟನಾದ ರಾವಣ ರಥಾರೂಢನಾಗಿ ಯುದ್ಧ ಮಾಡ್ತಾ ಇದ್ದಾನೆ, ನಮ್ಮ ರಾಮ ನೆಲದಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದೇನೆ, ಇದು ಸರಿಯಲ್ಲ. ಮಾತಲಿಗೆ ಹೇಳಿದ ಇಂದ್ರನ ಸಾರಥಿ ಮಾತಲಿ, ಕೂಡಲೇ ನನ್ನ ರಥವನ್ನು ತೆಗೆದುಕೊಂಡು ಹೋಗುವ. ಇಂದ್ರನ ರಥ ಬಂತು. ಮಾತಲಿ ಸಾರಥಿಯಾದ ರಾಮನಿಗೆ ವಿನಂತಿಸಿಕೊಂಡು ರಥಾರೂಢನಾಗಬೇಕು. ರಥಾರೂಢನಾದಂಥ ರಾಮ ರಾವಣನ ಜೊತೆ ಯುದ್ಧವನ್ನು ಮಾಡಿದ. ಪರಸ್ಪರ ಯುದ್ಧ ಆಯಿತು. ಸ್ವಲ್ಪವೇ ಸಮಯದಲ್ಲಿ ರಾವಣನನ್ನು ರಾಮ ಸಂಹಾರ ಮಾಡಿದ. ಇಡೀ ಲೋಕಕ್ಕೆ ಕಂಟಕನಾದಂತಹ ರಾವಣ ಸತ್ತು ಹೋದ.
ಇಲ್ಲಿಗೆ ರಾಮನ ಕಾರ್ಯ ಮುಗಿತು. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡಿದ್ದರು, ನಾರಾಯಣ, ಲೋಕಕಂಟಕರಾದಂತಹ ರಾವಣ, ಕುಂಭಕರ್ಣ ಮೊದಲಾದ ರಾಕ್ಷಸರು ಭೂಮಿಗೆ ಭಾರ ಆಗಿದ್ದಾರೆ, ಅವರನ್ನು ಸಂಹಾರ ಮಾಡಲಿಕ್ಕೆ ನೀನು ಬರಬೇಕು ಅಂತ ರಾಮನ ತಂತ್ರನಾಗಿ ನಾರಾಯಣ ಬಂದಿದ್ದ. ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ್ದಾನೆ, ಲೋಕಕ್ಕೆ ಕ್ಷೇಮವನ್ನು ಅನುಗ್ರಹ ಮಾಡಿದ್ದಾನೆ. ಸೀತಾದೇವಿಯನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ. ಸೀತಾದೇವಿಯನ್ನ ಹನುಮಂತ ದೇವರೇ ಹೋಗಿ ಕರ್ಕೊಂಡು ಬಂತು. ಸೀತಾದೇವಿಯನ್ನ ರಾಮ ಒಪ್ಪಲಿಲ್ಲ, ನಾನು ಸ್ವೀಕಾರ ಮಾಡುವುದಿಲ್ಲ ಅಂತ ಕೂತಿಬಿಟ್ಟ. ಕರ್ಕೊಂಡು ಬರಲಿಕ್ಕೆ ಹೇಳಿದ್ದೇ ರಾಮದೇವರು, ಕರ್ಕೊಂಡು ಬಂದ ಮೇಲೆ ನಾನು ಸ್ವೀಕಾರ ಮಾಡುವುದಿಲ್ಲ. ಒಂದು ಕಾರಣ ಶ್ರೀಮದ್ ಆಚಾರ್ಯರು ಹೇಳುವಂತೆ ಅದು ಕೇವಲ ಪ್ರತಿಕೃತಿ. ಸೀತಾದೇವಿ ರಾವಣ ಅಪಹರಣ ಮಾಡುವಾಗ ತನ್ನ ಪ್ರತಿಕೃತಿಯನ್ನು ಇಟ್ಟು ತಾನು ಕೈಲಾಸಕ್ಕೆ ಹೋಗಿದ್ದರು. ಅಲ್ಲಿ ಶಿವ ಪಾರ್ವತಿಯರು ಪೂಜೆ ಮಾಡುತ್ತಾ ಇದ್ದಾರೆ. ಅಗ್ನಿದೇವನಲ್ಲಿಯೇ ಕೇಳಿಕೊಂಡಿದ್ದು, ಅಗ್ನಿದೇವ ಕರ್ಕೊಂಡು ಹೋಗಿದ್ದ. ಈ ಪ್ರತಿಕೃತಿಯಲ್ಲಿ ಒಂದು ಶಕ್ತಿ ಜೀವ ಬರಬೇಕು ಅಂತ ಹೇಳಿ ಇಂದ್ರ ಪ್ರವೇಶ ಮಾಡಿದ್ದಾರೆ. ವೇದವತಿ ಅಂತ ಒಬ್ಬಳು, ಅವಳು ಕೂಡ ಪ್ರವೇಶ ಮಾಡಿದ್ಳು. ರಾವಣನ ಸಂಹಾರಕ್ಕೆ ನಾನು ಕಾರಣ ಆಗಬೇಕು ಅಂತ. ಈಗ ಅದು ಪ್ರತಿಕೃತಿ, ರಾಮ ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳಿ. ಇನ್ನೊಂದು ಕಾರಣ ಏನು ಅಂದರೆ, 1 ವರ್ಷಗಳ ಕಾಲ, ಅಷ್ಟಾಗಲಿಲ್ಲ, 1 ವರ್ಷಗಳ ಕಾಲ ರಾವಣನ ಮನೆಯಲ್ಲಿದ್ದ ಸೀತಾಮಾತೆಗೆ ಕೆಲವೊಂದು ಅಪವಾದಗಳು ಬರುತ್ತದೆ, ಇದು ಬರಬಾರದು ಅಂತ ಸ್ವೀಕಾರ ಮಾಡಿ ಲಕ್ಷ್ಮಣನಿಗೆ ಹೇಳಿದ, ಒಂದು ಚಿತೆಯನ್ನು ತಯಾರು ಮಾಡು, ಅಗ್ನಿ ಪ್ರವೇಶ ಮಾಡಲಿ. ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿದ್ಳು. ನಾನು ಶುದ್ಧ ಚಾರಿತ್ರ್ಯ ಉಳ್ಳವಳು ಅಂತ ಆದರೆ ನಾನು ಮೇಲೆ ಬರಲಿ. ಅಗ್ನಿಗೆ ಪ್ರವೇಶ ಮಾಡಿದರೂ ಮೇಲೆ ಬರುತ್ತೇನೆ. ಅಗ್ನಿಗೆ ಪ್ರವೇಶ ಮಾಡಿದ್ದು ಅಗ್ನಿದೇವ ನಿಜವಾದ ಸೀತೆ, ಕೈಲಾಸದಲ್ಲಿ ಇದ್ದವಳನ್ನು ಕರ್ಕೊಂಡು ಬಂದ, ರಾಮದೇವರಿಗೆ ಒಪ್ಪಿಸಿದ. ರಾಮದೇವರು ಸ್ವೀಕಾರ ಮಾಡಿದ್ದರು. ರಾಮದೇವರು ಲಂಕೆಯಲ್ಲಿ ತಾನು ರಾಜನಾಗಲಿಲ್ಲ, ವಿಭೀಷಣಿಗೆ ಪಟ್ಟ ಕಟ್ಟಿದ್ದರು. ವಿಭೀಷಣನನ್ನು ರಾಜನಾಗಿ ಮಾಡಿದ್ದರು. ಮಾತ್ರವಲ್ಲ, ಎಷ್ಟು ಕರುಣೆ ರಾಮನದ್ದು. ಸಂಸ್ಕಾರವನ್ನು ಮಾಡು ರಾವಣನಿಗೆ ಅಂತ ವಿಭೀಷಣನಿಗೆ ರಾಮದೇವರು ಹೇಳಿದಾಗ ವಿಭೀಷಣ ಎಷ್ಟು ಮಾತ್ರಕ್ಕೂ ಒಪ್ತಾ ಇಲ್ಲ. ನಿನ್ನ ವೈರಿ, ನಿನ್ನ ಶತ್ರು, ನನ್ನ ಶತ್ರು, ಅಂತಹ ಶತ್ರುವಿಗೆ ನಾನು ಸಂಸ್ಕಾರ ಮಾಡುವುದಿಲ್ಲ. ರಾಮ ಒಂದು ಮಾತನ್ನು ಹೇಳ್ತಾನೆ, ಮರಣಾಂತಾನಿ ವೈರಾಣಿ. ವೈರ ಇರಬೇಕು ಎಲ್ಲಿವರೆಗೆ? ಮರಣದವರೆಗೆ ಮಾತ್ರ. ಈಗಿನ ಕಾಲದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಬೋದು, ಹಾಸಿಗೆ ಹಿಡಿಯುವವರೆಗೆ, ಅದಕ್ಕಿಂತ ಹೆಚ್ಚು ವೈರ ಹೋಗಬಾರ್ದು. ಏನಾದರೂ ತೊಂದರೆ ಆಯಿತು, ಎಷ್ಟೇ ದೊಡ್ಡ ಶತ್ರು ಇರಲಿ, ಅವನ ಬಳಿಗೆ ಹೋಗಿ ಶುಶ್ರೂಷೆ ಮಾಡಿದೆ. ಆ ರಾಮನ ಮಾತನ್ನು ಕೇಳಿ ವಿಭೀಷಣ ಆಯಿತು ಅಂತ ಹೇಳಿ ಸಂಸ್ಕಾರವನ್ನೆಲ್ಲ ಮಾಡಿದ. ವಿಭೀಷಣ ಅವನಿಗೆ ಪುಷ್ಪಕ ವಿಮಾನ, ಅದು ನಿಜವಾಗಿ ಕುಬೇರನದ್ದು, ಅಪಹರಣ ಮಾಡಿ ರಾವಣ ಇಟ್ಕೊಂಡಿದ್ದ. ರಾವಣ ಇಲ್ಲ ಅಂದಮೇಲೆ ವಿಭೀಷಣನಿಗೆ ಸೇರಿದ್ದು, ಅದನ್ನು ಕೊಟ್ಟ. ರಾಮ ಇದು ನಿನಗೆ ಆಯಿತು ಅಂತ ಎಲ್ಲ ಕಪಿಗಳನ್ನು ಸೇರಿಸಿಕೊಂಡು ಅಯೋಧ್ಯೆಗೆ ಬರ್ತಾ ಇದ್ದಾನೆ. ವಿಮಾನದಲ್ಲಿ ಕೂಡುವುದು ಅಂದರೆ ಕಪಿಗಳಿಗೆ ಎಷ್ಟು ಸಂತೋಷ. ಎಲ್ಲ ಕಪಿಗಳು ಅದರಲ್ಲಿ ಹೋಗಿದ್ದಾವೆ. ಪ್ರಥಮ ಬಾರಿಗೆ ಕಪಿಗಳು ವಿಮಾನವನ್ನು ಏರಿದ್ದಾರೆ. ಅಯೋಧ್ಯೆಗೆ ಹೋಗುವುದು ಅಂತ ವಿಷಯ ಗೊತ್ತಾಯಿತು. ವಿಮಾನ ಬಂದು ಇಳಿತು ಕಿಷ್ಕಿಂಧೆಯಲ್ಲಿ. ಇಳಿದು ಕೂಡಲೇ ಕಪಿಗಳು ಎಲ್ಲ ಬೊಬ್ಬೆ ಹಾಕ್ತಾ ಇದ್ದಾರೆ. ಅಯೋಧ್ಯೆ ಬಂತು. ರಾಮ ಹೇಳಿದ, ಇದು ಅಯೋಧ್ಯೆ ಅಲ್ಲ, ಕಿಷ್ಕಿಂಧೆ. ಮತ್ತೆ ಯಾಕೆ ರಾಮ ಅಯೋಧ್ಯೆಗೆ ಕರ್ಕೊಂಡು ಹೋಗಿಲ್ಲ ನಮ್ಮನ್ನು? ಇಲ್ಲ, ನಿಮ್ಮ ಪತ್ನಿಯರನ್ನು ಕೂಡಿಸಿಕೊಂಡು ಕರ್ಕೊಂಡು ಹೋಗ್ತೇನೆ, ಎಲ್ಲರೂ ಕರ್ಕೊಂಡು ಬನ್ನಿ ಅಂತೇಳಿ ಎಲ್ಲರನ್ನು ಕರ್ಕೊಂಡು ಇನ್ನೇನು ಅಯೋಧ್ಯೆಗೆ ಹೋಗಬೇಕು. ಹೊರಗೆ ಬಂದು ವಿಮಾನ ನಿಂತಿದೆ. ಹನುಮಂತರನ್ನು ಕಳಿಸಿದಂತೆ ರಾಮ. ನಂದಿಗ್ರಾಮದಲ್ಲಿ ಭರತ ಪಾದುಕೆಯನ್ನು ಇಟ್ಟು ರಾಜ್ಯ ಆಡಳಿತವನ್ನು ಮಾಡ್ತಾ ಇದ್ದಾನೆ. 14 ವರ್ಷಗಳು ಆಯಿತು. ಈಗ ಮನಸ್ಸು ಏನಾದರೂ ವ್ಯತ್ಯಾಸ ಆಗಿದ್ದರೆ
ನಾನೇ ರಾಜನಾಗಿ ಬಿಡ್ತೇನೆ ಅಂತ ಭರತನಿಗೆ ಮನಸ್ಸು ಬಂದಿದ್ದರೆ ಅವನ ಹೃದಯದ ಅಂತರಾಳವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ರಾಮ ಹನುಮಂತನನ್ನು ಕಲಿಸಿದ. ಹನುಮಂತ ಹೋಗಿ ನೋಡ್ತಾನೆ, ಭರತ ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗಿದ್ದಾನೆ. 14 ವರ್ಷಗಳವರೆಗೆ ಮಾತ್ರ ನಾನು ನಂದಿಗ್ರಾಮದಲ್ಲಿ ರಾಮನ ಪಾದುಕೆಗಳನ್ನು ಇಟ್ಟು ರಾಜ್ಯಭಾರ ಮಾಡು, ಬಂದಿಲ್ಲ ಅಂದರೆ ಒಂದು ಕ್ಷಣವೂ ಇರುವುದಿಲ್ಲ ನಾನು ಅಂತ ತೀರ್ಮಾನ ಮೊದಲೇ ಮಾಡಿಬಿಟ್ಟೆ. ರಾಮ ಬಂದಿಲ್ಲ, ಅಗ್ನಿ ಪ್ರವೇಶ ಮಾಡುತ್ತೇನೆ ಅಂತ ಸಿದ್ಧನಾಗಿದ್ದಾನೆ. ಹನುಮಂತ ಹೋಗಿ ತಡೆದ, ರಾಮ ಬಂದಿದ್ದಾನೆ. ಬಹಳ ಸಂತೋಷ ಆಯಿತು. ರಾಮನ ಆಗಮನಕ್ಕೆ, ಸ್ವಾಗತಕ್ಕೆ ಸಿದ್ಧಗೊಳಿಸಿದ. ಇಡೀ ಅಯೋಧ್ಯೆಪುರ ಜನರು ಸಂತೋಷಗೊಂಡರು. ಕಪಿಗಳೊಂದಿಗೆ ಕೂಡಿದಂತಹ ರಾಮಚಂದ್ರ ಅಯೋಧ್ಯೆಗೆ ಪ್ರವೇಶ ಮಾಡಿದ. ಅಯೋಧ್ಯೆಯಲ್ಲಿ ಸಂಭ್ರಮವೇ ಸಂಭ್ರಮ, ಎಲ್ಲಿಲ್ಲದ ಸಡಗರ. ಇಡೀ ಅಯೋಧ್ಯೆ ತಳಿರು ತೋರಣಗಳಿಂದ ಅಲಂಕೃತಗೊಂಡಿದೆ, ಶೃಂಗಾರಗೊಂಡಿದೆ. ಆ ಅಯೋಧ್ಯೆಯಲ್ಲಿ ಸಿಂಹಾಸನದಲ್ಲಿ ರಾಮನನ್ನು ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದ್ದರು. ಅಂತೂ ರಾಮನ ಪಟ್ಟಾಭಿಷೇಕ ಆಯಿತು. ಅಯೋಧ್ಯೆಯನ್ನು ರಾಮಚಂದ್ರ ಎಷ್ಟು ದಿವಸಗಳವರೆಗೆ ನಡೆಸಿದ? 13,000 ವರ್ಷಗಳವರೆಗೆ ಅಯೋಧ್ಯೆಯಲ್ಲಿ ರಾಜ್ಯಾಡಳಿತ ಮಾಡಿದ್ದಾನೆ ರಾಮಚಂದ್ರ. ಎಂತಹ ರಾಜ್ಯ ಅದು! ರಾಮರಾಜ್ಯ ಅಂತ ಹೆಸರು ಬರುವ ಹಾಗೆ ಆಡಳಿತ ಕೊಂಡಿದ್ದಾನೆ. 14 ವರ್ಷ ಮಾತ್ರ ಕಾಡಿಗೆ ಹೋಗಿ ಮಾಡಿದ ಕೆಲಸ ಏನು? ಅದು ಕೂಡ ಲೋಕೋಪಕಾರ ಕಾರ್ಯವೇ, ಬೇರೆ ಏನಲ್ಲ. ಆದರೆ ಎಲ್ಲ ಮುಗಿಸಿ ಬಂದು ಮಾಡಿದ ಕೆಲಸ 13,000 ವರ್ಷ ರಾಜ್ಯಭಾರ ಮಾಡಿದ. ಇದು ರಾಮನ ಹೆಗ್ಗಳಿಕೆ. ಅಂತಹ ರಾಮನ ಕಥೆಯನ್ನು ನಾವೆಲ್ಲ ಇಷ್ಟು ದಿವಸವರೆಗೆ ಕೇಳಿದ್ದೇವೆ. ಬಹಳ ಸುಂದರವಾದ ಕಥೆ ಇದು. ಇವತ್ತು 6ನೇ ದಿವಸ, ನಾಳೆ ರಾಮನವಮಿ. ನವಮಿಯ ದಿವಸ ಮಧ್ಯಾಹ್ನದ ಕಾಲದಲ್ಲಿ ರಾಮಚಂದ್ರ ದೇವರ ಅವತಾರ ಆದಂತಹ ಕಾಲ, ತೊಟ್ಟಿಲಲ್ಲಿ ಹಾಕುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಕಾಲದಲ್ಲಿ ಮಂಗಳವನ್ನು ಮಾಡೋಣ ಅಂತ ಒಂದು 5-6 ನಿಮಿಷಗಳ ರಾಮನ ಕಥೆಯನ್ನು ಕೇಳಿ ಮಂಗಳವನ್ನು ಮಾಡೋಣ ಅಂತ ಇವತ್ತಿನ ಕಥೆಯನ್ನು ನಿಲ್ಲಿಸ್ತಾ ಇದ್ದೇನೆ. ಶ್ರೀರಾಮಚಂದ್ರನ ಕಥೆಯನ್ನು ಇಷ್ಟು ದಿವಸಗಳವರೆಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದು ನಮ್ಮ ಪೂಜ್ಯ ಗುರುಗಳಾದಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಪರಮ ಅನುಗ್ರಹ ಅಂತ ತಿಳ್ಕೊಂಡಿದ್ದೇನೆ. ನನ್ನಿಂದ ರಾಮನ ಸರ್ವೋತ್ತಮತ್ವಕ್ಕೆ, ಸ್ವಾತಂತ್ರ್ಯಕ್ಕೆ ಏನಾದರೂ ಧಕ್ಕೆ ಬರುವಂತಹ ಮಾತುಗಳು ಏನಾದರೂ ಬಂದಿದ್ದರೆ ಅದು ನನ್ನ ತಪ್ಪು. ಒಳ್ಳೆಯ ಮಾತುಗಳು ಏನಾದರೂ 2 ಬಂದಿದ್ದರೆ ಅದು ನಮ್ಮ ಗುರುಗಳ ಅನುಗ್ರಹ ಅಂತ ತಿಳಿದವನಾಗಿ ರಾಮನ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ರಾಮನ ಪರಿಪೂರ್ಣ ಅನುಗ್ರಹ ಆಗಲಿ, ಎಲ್ಲರ ಅಭೀಷ್ಟಗಳು ಸಿದ್ಧಿಯಾಗಲಿ, ಇಡೀ ಲೋಕಕ್ಕೆ ಕ್ಷೇಮವಾಗಲಿ ಅಂತ ರಾಮದೇವರಲ್ಲಿ, ಹನುಮಂತ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತು. ಹರಯೇ ನಮಃ.